11ನೇ ತಾರೀಕು, ಮೇ ತಿಂಗಳ 11ನೇ ತಾರೀಕು 2025 ಬಂಗಾರಪೇಟೆಯಲ್ಲಿ ದೇವದರ್ಶನ ಗುಡಾರದಲ್ಲಿ ಕ್ರಿಸ್ತನು ಎನ್ನುವಂಥ ಈ ಒಂದು ಪ್ರದರ್ಶನದ ಮಧ್ಯಾಹ್ನದ ಒಂದು ಕಾರ್ಯಕ್ರಮಕ್ಕೆ ನೀನು ನಮ್ಮನ್ನು ನಂಬಿಗಸ್ತನಾಗಿ ನಡೆಸಿದ್ದಿ ಸ್ವಾಮಿ. ನಿಮಗೆ ಸ್ತೋತ್ರ ಕರ್ತನೆ. ಇಲ್ಲಿ ಅನೇಕ ಯವನಸ್ಥ ಮಕ್ಕಳು ಕೂಡಿ ಬಂದಿದ್ದಾರೆ ಕರ್ತನೆ. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು ಅಂತ ನಾವು ಹೇಳಲ್ಲಪ್ಪ ಸ್ವಾಮಿ. ಈ ಮಕ್ಕಳೇ ಇವತ್ತು ನಿನ್ನ ಆಲಯದ ಕಂಬಗಳು. These children are your church. ಕರ್ತನೆ, this is a young church. ಕರ್ತನೆ, ಈ ಮಕ್ಕಳನ್ನು ನೀನು ಮುಟ್ಟು, ನೀನು ಆಶೀರ್ವದಿಸಿ, ನೀನು ಮಾಡು. ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ, ಆಮೆನ್. Okay, I'm really excited. I see a lot of young people. ಯಾಕಂದರೆ ಎಲ್ಲರೂ ಏನು ಅಂದ್ಕೊಳ್ತಾರಂದರೆ ದೇವರು, ಫೇತ್ ಎಲ್ಲ ವಯಸ್ಸಾದವ್ರಿಗೆ ಟುಡೇಸ್ ಚಿಲ್ಡ್ರನ್ ಬಿಲಾಂಗ್ ಟು ದ ವರ್ಲ್ಡ್ ಅಂತಾರೆ. ಬಟ್ ಐ ಆಮ್ ಸೋ ಗ್ಲಾಡ್ ದಟ್ ಯು ಆಲ್ ಹ್ಯಾವ್ ಡಿಸೈಡೆಡ್ ಟು ಬಿಕಮ್ ಪಾರ್ಟ್ ಆಫ್ ಗಾಡ್ಸ್ ಕಿಂಗ್ಡಮ್. ತುಂಬ ಸಂತೋಷ. ಓಕೆ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ದೇವದರ್ಶನ ಗುಡಾರದಲ್ಲಿ ಕ್ರಿಸ್ತನು ಎನ್ನುವಂಥ ಈ ಕಾರ್ಯಕ್ರಮಕ್ಕೆ ನೀವು ಅತ್ಯುತ್ಸಾಹದಿಂದ ನೀವು ಬಂದಿದ್ದೀರಿ. ದೇವರು ನಿಮಗೆ ತನ್ನ ದರ್ಶನವನ್ನು ನೀಡಲಿ ಎಂಬುದು ನನ್ನ ಪ್ರಾರ್ಥನೆಯಾಗಿದೆ. ಇದು ನಾವು ಕರ್ನಾಟಕದ ಅನೇಕ ಸ್ಥಳಗಳಲ್ಲಿ ನಾವು ದರ್ಶನ ಗುಡಾರದಲ್ಲಿ ಕ್ರಿಸ್ತನು ಎಂಬಂಥ ಈ ಒಂದು ಪ್ರದರ್ಶನವನ್ನು ನಾವು ಕರ್ನಾಟಕ ರಾಜ್ಯದ ವಿವಿಧ ಕಡೆಗಳಲ್ಲಿ ನಾವು ಮಾಡಿಕೊಂಡು ಬಂದಿದ್ದೇವೆ. ನಾವು ಊಟಿಯಲ್ಲಿ ಇಂಥ ಒಂದು ಕಾರ್ಯಕ್ರಮ ನಡೆಸಿದೆವು. ಇದು ಬಹಳ ವಿಭಿನ್ನವಾದ, ಅನನ್ಯವಾದಂಥ ಒಂದು ಕಾರ್ಯಕ್ರಮವಾಗಿದೆ. ಯಾಕಂದ್ರೆ ನಿಮ್ಗೆ ತಿಳಿದಿರಬೇಕು ಏನಂದ್ರೆ ಇದು ಸಂಚಾರಿ ದೇವದರ್ಶನದ ಗುಡಾರ. ಇದು ಮೋಶೆಯ ಕಾಲದಲ್ಲಿ ಮೋಶೆ ಯೆಹೋವನ ಅಣತಿಯಂತೆ ಮೋಶೆ ಒಂದು ಸಂಚಾರಿ ಗುಡಾರವನ್ನು ನಿರ್ಮಿಸಿದನು. ಅದು 3,500 ವರ್ಷಗಳ ಹಿಂದೆ. ಅದಾದ ನಂತರ ಈಗ ಪ್ರಸ್ತುತದಲ್ಲಿ ಪ್ರಪಂಚದಲ್ಲಿ ಆ ಕಡೆ ಈ ಕಡೆ ಎಲ್ಲ ದೇವದರ್ಶನ ಗುಡಾರಗಳನ್ನ ಅದರ ಒಂದು ಕಟ್ಟಿದ್ದಾರೆ. ಆದ್ರೆ ಅವೆಲ್ಲವೂ ಸ್ಥಳೀಯವಾಗಿ ಅಲ್ಲೇ ಇರುವಂತದ್ದು, ಅವು ಸಂಚಾರಿ ಅಲ್ಲ. ಆದ್ರೆ ಸಂಚಾರಿ ದೇವದರ್ಶನ ಗುಡಾರ ನಮಗೆ ತಿಳಿದಿರುವಂತೆ ಬಹುಶಃ ಇಡೀ ವಿಶ್ವದಲ್ಲಿ ಇದೆ ಒಂದು ಪ್ರಥಮ ಪ್ರಯತ್ನ. ಆದ್ರಿಂದ ವಿ ಫೀಲ್ ವೆರಿ ನೈಸ್ ಅಬೌಟ್ ಇಟ್. ದೇವರು ನಮಗೆ ಕೊಟ್ಟಂತ ಈ ಒಂದು ದರ್ಶನಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ಇನ್ನು ವಿಷಯಕ್ಕೆ ಬರೋಣ. ಇದರ ಹೆಸರೇನು? ದೇವದರ್ಶನದ ಗುಡಾರ. ಹಾಗಾದ್ರೆ ನಮ್ಮ ಉದ್ದೇಶ ಏನಪ್ಪಾ ಅಂದ್ರೆ, ನೀವು ಬಂದಿರುವ ನೀವೆಲ್ಲರಿಗೂ ಏನಾಗಬೇಕು, ಇಲ್ಲಿ ದೇವರ ದರ್ಶನ ಆಗ್ಬೇಕು. ಅದನ್ನ ಬಿಟ್ಟು ನೀವು ಇಲ್ಲಿ ಇನ್ನೇನೇ ತಿಳ್ಕೊಳ್ಳೋದನ್ನು ವ್ಯರ್ಥ. ಬಿಕಾಸ್ ಗಾಡ್ ಹಿಮ್ಸೆಲ್ಫ್ ಈಸ್ ಅ ಚೀಫ್ ಪರ್ಸನ್, ಈಸ್ ಅ ಚೇರ್ಮನ್ ಅಂತ ಹೇಳ್ಬೋದು, ಅಥವಾ ಈಸ್ ಅ ಪ್ರೆಸಿಡೆಂಟ್, ಅಥವಾ ಈಸ್ ಅ ಕಿಂಗ್ ಇನ್ ಹಿಸ್ ಕೋರ್ಟ್. ನಾವು ವಿಧಾನಸೌಧಕ್ಕೆ ಬರೀ ಹೊರಗಡೆ ಚೀಫ್ ಮಿನಿಸ್ಟರ್ ನೋಡಕ್ ಹೋಗೋಣ ಅಂತ ಹೋಗ್ಬಿಟ್ಟು ಬರೀ ವಿಧಾನಸೌಧ ನೋಡ್ಕೊಂಡು ಬಂದ್ರೆ ಕೆಲಸ ಆಗುತ್ತಾ? ಇಲ್ಲ. ಎಲ್ಲಿ ಯಾವ ಅಧಿಕಾರಿನ ಮೀಟ್ ಆಗ್ಬೇಕು ಅವ್ರು ಮೀಟ್ ಆದ್ರೆ ಕೆಲಸ ಆಗೋದು. ಸೊ ನೀವು ಇಲ್ಲಿ ಬಂದಾಗ ನಿಮ್ಗೆ ದೇವರ ದರ್ಶನ ಆಗಲಿ ಅನ್ನೋದು ನಮ್ಮ ಮುಖ್ಯವಾದಂತ ಉದ್ದೇಶವಾಗಿದೆ. ಸೊ ಯಾವುದೇ ಒಂದು ವಿಷಯ ಪ್ರಾರಂಭವಾಗುವಾಗ ಅದಕ್ಕೊಂದು ಹಿನ್ನೆಲೆ ಇರುತ್ತೆ, ಅದಕ್ಕೊಂದು ಕಾರಣ ಇರುತ್ತೆ, ಅದಕ್ಕೊಂದು ಗುರಿ ಇರುತ್ತೆ. ನಾನು ಈಗಲೇ ಹೇಳಿದೆ, ಗುರಿ ಏನು ಅಂದ್ರೆ ದೇವರ ದರ್ಶನ ಆಗ್ಬೇಕು ಅಂತ. ಅದರ ಹಿನ್ನೆಲೆಯನ್ನು ನಾನು ನಿಮ್ಮ ಮುಂದೆ ನಾನು ಇಷ್ಟಪಡ್ತೀನಿ. ಮತ್ತು ನಾವೊಂದು ತಂಡವಾಗಿ ಬರುವುದರಿಂದ ಬೇರೆ ಬೇರೆ ವಿಷಯಗಳನ್ನು ನಮ್ಮ ತಂಡದ ಇತರ ಸದಸ್ಯರು ನಿಮಗೆ ವಿವರವಾಗಿ ಹೇಳ್ತಾರೆ. ಇನ್ನು ಈ ದೇವ ದರ್ಶನ ಗುಡಾರದ ವಿಷಯದಲ್ಲಿ ಯಾಕೆ ಕಲಿಬೇಕು ಅಂತ ನಿಮ್ಮಲ್ಲಿ ಒಂದು ಪ್ರಶ್ನೆ ಇರಬಹುದು. ಯಾಕಂದ್ರೆ ಇದು ಆಗಿ ಹೋಗಿರುವಂತ ಒಂದು ಸಂಗತಿ. ಈಗ ಪರಲೋಕ ಆದ್ರೆ ನಾವು ಇನ್ನು ಮುಂದೆ ನೋಡುವಂತ ಸಂಗತಿ ಆಗಿದೆ. ಇದು ಈಗಾಗಲೇ ಆಗೋಗಿರೋದನ್ನ ತಗೊಂಡು ಏನ್ ಮಾಡ್ಬೇಕು ಅಂತ ನಿಮ್ಗೆ ಅನ್ಸ್ಬೋದು. ಆದ್ರೆ ಅಗೇನ್ ಶೀರ್ಷಿಕೆಯಲ್ಲಿ ಹೇಳಿದಂತೆ ಇದರ ಹೆಸರೇನು? ದೇವ ದರ್ಶನ ಗುಡಾರದಲ್ಲಿ ಕ್ರಿಸ್ತನು. ದೇವರು ಬಹಳ ದೊಡ್ಡ ಮೇಧಾವಿ, ಬಹಳ ಜ್ಞಾನಿ, ಬುದ್ಧಿವಂತ. He is very clever also.
ಸೊ ನಾನು ಬೆಳಿಗ್ಗೆ ಚರ್ಚಲ್ಲಿ ಹೇಳ್ತಾ ಇದ್ದೆ ಏನಂದ್ರೆ, ಇದು ಟ್ರೆಷರ್ ಹಂಟ್ ಅಂತ ಆಟ ಆಡಿಸ್ತೀವಲ್ಲ ನಾವು ಮಕ್ಕಳಿಗೆ, ಏನಾದ್ರೂ ಬಚ್ಚಿಟ್ಬಿಟ್ಟು ಅದನ್ನ ಹುಡ್ಕೊಂಡು ಬರ್ಲಿ ಅಂತ. ಹಾಗೆ ಈ ದೇವದರ್ಶನ ಗುಡಾರದ ಅನೇಕ ಉಪಕರಣಗಳಲ್ಲಿ ದೇವರು ತನ್ನ ಮಗನ ವಿಷಯವಾದ ರಹಸ್ಯವನ್ನು ಅಲ್ಲಲ್ಲಿ ಬಚ್ಚಿಟ್ಟಿದ್ದಾನೆ. ಸೊ ನಾವು ಅದನ್ನು ನಿಮಗೋಸ್ಕರ ಅನಾವರಣಗೊಳಿಸ್ತಾ ಇದ್ದೇವೆ. ನಾವು ಹೇಳ್ತಾ ಇರುವ ಹಾಗೆ ನಿಮಗೂ ಅನೇಕ ಸತ್ಯಗಳು ಗೊತ್ತಾಗಬಹುದು. ಓಕೆ, ಇನ್ನು ದೇವದರ್ಶನ ಗುಡಾರ 3.5 ವರ್ಷಗಳ ಹಿಂದೆ ಅದು ಪ್ರಥಮ ಬಾರಿಗೆ ಭೂಮಿಯಲ್ಲಿ ಅದು ಅಸ್ತಿತ್ವಕ್ಕೆ ಬಂದಿತು. ಇಸ್ರಾಯೇಲ್ಯರು 400 ವರ್ಷಗಳ ಕಾಲ ಅವರು ಐಗುಪ್ತ ದೇಶದಲ್ಲಿ ಅವರು ಸೆರೆವಾಸಿಗಳಾಗಿದ್ದರು. ಬಹಳವಾಗಿ ಫರೋಹನು ಅವರನ್ನು ಕುಗ್ಗಿಸಿ ಬಿಟ್ಟಿದ್ದನು. ಆದರೆ ದೇವರು ತನ್ನ ಭುಜಬಲದ ಮುಖಾಂತರ ಪಸ್ಕದ ಕುರಿಯ ರಕ್ತದ ಮುಖಾಂತರ ಇಸ್ರಾಯೇಲರಿಗೆ ಬಿಡುಗಡೆ ಆಯಿತು. ಅವರು ಐಗುಪ್ತ ದೇಶದಿಂದ ಬಂದರು, ಕೆಂಪು ಸಮುದ್ರವನ್ನು ದಾಟಿದ್ರು. ಈಗ ಅವರು ಸೀನಾಯಿ ಬೆಟ್ಟದ ತಪ್ಪಲಲ್ಲಿ ಅವರು ಬಂದು ನೆಲೆಸಿದ್ದಾರೆ. ಆ ಸಮಯದಲ್ಲಿ ದೇವರು ಸೀನಾಯಿ ಬೆಟ್ಟದ ಮೇಲೆ ಕರೀತಾನೆ ಮತ್ತು ಅಲ್ಲಿ ದೇವರ ವಾಕ್ಯ ಹೇಳುತ್ತೆ, ಸೀನಾಯಿ ಬೆಟ್ಟದ ಮೇಲೆ ದೇವರು ಇದು ದೇವದರ್ಶನ ಗುಡಾರ, ಈ ದೇವದರ್ಶನ ಗುಡಾರದ ಒಂದು ಮಾದರಿಯನ್ನು ಗಾಡ್ ಶೋಡ್ ಅ ಮಾಡೆಲ್ ಆಫ್ ದ ಟ್ಯಾಬರ್ನಾಕಲ್ ಟು ಮೋಸಸ್. ಎಲ್ಲಿ ಅಂದ್ರೆ ಸೀನಾಯಿ ಬೆಟ್ಟದ ಮೇಲೆ. ಹಂಗಂದ್ರೆ ಭೂಮಿ ಮೇಲೆ ಅಸ್ತಿತ್ವಕ್ಕೆ ಬಂದಿದ್ದು ಏನದು, ಅದು ಒರಿಜಿನಲ್ ಮಾಡೆಲ್ ಅನ್ನು ನೋಡಿಕೊಂಡು ಮಾಡಿರೋದು. ಆದರೆ ಇದರ ಮೂಲ ಆಕಾರ ಪರಲೋಕದಲ್ಲಿ ಇದೆ ಅಂತ ನಾವು ಬರೆದ ಪತ್ರಿಕೆ 5ನೇ ಅಧ್ಯಾಯ 8ನೇ ಅಧ್ಯಾಯದ 5, 6, 7, 8 ವರ್ಷಗಳಲ್ಲಿ ನಾವು ಓದ್ಕೊಂಡು ಹೋಗ್ತೀವಿ. ಆಮೇಲೆ ಮನೆಗೆ ಅದನ್ನು ನೋಡ್ಬೋದು. ಸೊ ಇದರ ಇನ್ನೊಂದು ಉದ್ದೇಶ ಏನಂದ್ರೆ, ಈ ಗುಡಾರವು ಈಗಿನ ಕಾಲದವರಿಗೋಸ್ಕರ ಒಂದು ಒಳಗಣ ಅರ್ಥವನ್ನು ಹೊಂದಿದೆ ಅಂತ ಇಬ್ರಿಯರಿಗೆ ಬರೆದ ಪತ್ರಿಕೆ 9ನೇ ಅಧ್ಯಾಯದ 9ನೇ ವಚನದಲ್ಲಿ ಇದೆ. ಏನು ಇದರಲ್ಲಿ ಒಂದು ಒಳಗಣ ಅರ್ಥ ಇದೆ ಅಂತ, ಅದನ್ನೇ ನಾವು ಇಲ್ಲಿ ನಿಮಗೆ ವಿವರಿಸಿ ಹೇಳುವಂತ. ಸೊ ಮೋಶೆ ದೇವರು ತನಗೆ ತೋರಿಸಿದಂತೆ ಎಲ್ಲವನ್ನು ಆತನು ಮಾಡಿಸಿದನು. ಎಲ್ಲಿ ಮಾಡಿಸಿದನು ಅಂದ್ರೆ ಸೀನಾಯಿ ಬೆಟ್ಟದ ತಪ್ಪಲಲ್ಲಿ. ಈ ಸೀನಾಯಿ ಬೆಟ್ಟ ಇದ್ದಂತ ಪ್ರದೇಶ ಅದೇನು ಕಾಶ್ಮೀರ ತರ ಬಹಳ ಅಥವಾ ಸ್ವಿಟ್ಜರ್ಲ್ಯಾಂಡ್ ತರ ಅಥವಾ ಮಡಿಕೇರಿ ತರ ಇರಲಿಲ್ಲ. ಅದೊಂದು ಮರುಭೂಮಿ ಆಗಿತ್ತು. ಏನಾಗಿತ್ತು? ಮರುಭೂಮಿ. ಸೊ ಆಮೇಲೆ ಈ ಇಸ್ರಾಯೇಲರು ಪ್ರಯಾಣದಲ್ಲಿ ಬರುವಾಗ ದೇವರು ಎಷ್ಟು ಜಾಣ ಅಂದ್ರೆ ಏನಂತೆ, ಮನುಷ್ಯರಿಗೆ ವರ್ಕ್ಶಾಪ್ ಅಂತ ಒಂದು ಗಾದೆ ಮಾಡ್ತೀವಿ. ಆದ್ರೆ ದೇವರು ಏನ್ ಮಾಡ್ತಾರೆ, ಅವರಿಗೆ ಪ್ರಯಾಣದಲ್ಲಿ ಒಂದು ಕೆಲಸವನ್ನು ಅವರಿಗೆ ಮಾಡ್ಲಿಕ್ಕೆ ಕೊಡ್ತಾರೆ. ಆದ್ರಿಂದ ಅವರೆಲ್ಲರೂ ಯವನಸ್ಥರು ಬೆಸಿಲೆ ಒಹೋಲಿಯಾ ಎನ್ನುವಂತೆ ಯವನಸ್ಥರನ್ನು ಕೂಡಿಸಿಕೊಂಡು ಒಂದು ದೊಡ್ಡ ತಂಡವನ್ನ ಕಟ್ಟಿಕೊಂಡು ಯಾರು ಮೋಶೆ ಈ ಗುಡಾರವನ್ನ ಕಟ್ಟಾನೆ 3,500 ವರ್ಷಗಳ ಹಿಂದೆ. ಇದರ ಉದ್ದೇಶ ಏನಾಗಿದೆ? ಉದ್ದೇಶ ಏನು? ವಿಮೋಚನಾ ಕಾಂಡ 25ನೇ ಅಧ್ಯಾಯದ 8ನೇ ವಚನದಲ್ಲಿ ಇದರ ಉದ್ದೇಶ ಬರೆಯಲ್ಪಟ್ಟಿದೆ. ಇದರ ಉದ್ದೇಶ ಏನು ಅಂದ್ರೆ, ನಾನು ನನ್ನ ಜನರ ನಡುವೆ ವಾಸ ಮಾಡುವಂತೆ ನೀನು ನನಗೋಸ್ಕರ ಒಂದು ದೇವಸ್ಥಾನವನ್ನು ಕಟ್ಟಿಸಬೇಕು. ಸೊ ಇದರ ಉದ್ದೇಶ ಏನಂದ್ರೆ, God wants to dwell among his people. ದೇವರು ತನ್ನ ಜನರ ನಡುವೆ ವಾಸ ಮಾಡಬೇಕು. ಇದು ಒಂದು ಅದ್ಭುತವಾದಂತಹ ಆಲೋಚನೆ. ನಮಗೆ ದೇವರನ್ನು ನಮ್ಮ ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಇಗೋ ಬಾಗಿಲಲ್ಲಿ ನಿಂತುಕೊಂಡು ತಟ್ಟುತ್ತಾ ಇದ್ದೇನೆ, ಯಾವನಾದರೂ ನನ್ನ ಸ್ವರವನ್ನು ಕೇಳಿ ಬಾಗಿಲು ತೆರೆದರೆ ಒಳಗೆ ಬರ್ತೀನಿ ಅಂತ. ಅಂದ್ರೆ ನಾವು ಯಾವಾಗಲೂ ಯೇಸು ಸ್ವಾಮಿಯ ಹೊರಗಡೆ ನಿಲ್ಸೋ ಜನನೇ ನಾವು, ಅಷ್ಟು ಸುಲಭಕ್ಕೆ ಒಳಗೆ ಕರ್ಕೊಳ್ಳಲ್ಲ. ಅದೇ ರೀತಿ ಆದ್ರೆ ದೇವರಿಗೆ ಗೊತ್ತು, ಆದ್ರೆ ದೇವರ ಹೃದಯ ಎಂತದಪ್ಪ ಅಂದ್ರೆ, ನಾನು ನನ್ನ ಜನರ ನಡುವೆ ವಾಸ ಮಾಡಬೇಕು. ಅಂದ್ರೆ ದೇವರು ಎಲ್ಲಿದ್ದಾನೆ? ಪರಲೋಕದಲ್ಲಿದ್ದಾನೆ. ಪರಲೋಕ ಎಲ್ಲಿದೆ? ಕಣ್ಣು ಕಾಣಲಿಲ್ಲ, ಕಿವಿ ಕೇಳಲಿಲ್ಲ, ಅದರ ಭಾವನೆಯು ಮನುಷ್ಯರ ಹೃದಯದಲ್ಲಿ ಹುಟ್ಟಲಿಲ್ಲ. ಅಂತ ಒಂದು ಅದ್ಭುತವಾದ ಸ್ಥಳವನ್ನು ದೇವರು ನಮಗೋಸ್ಕರ ಪರಲೋಕದಲ್ಲಿ ಉಂಟು ಮಾಡ್ತಾ ಇದ್ದಾನೆ, ಬಿಡಾರಗಳನ್ನು ಸಿದ್ಧ ಮಾಡ್ತಾ ಇದ್ದಾನೆ. ಆದರೆ ಭೂಮಿ ಮೇಲೆ ದೇವರು
ಹೇಳ್ತಾರಲ್ವಾ, ನೀವು ನನ್ಗೋಸ್ಕರ ಇಷ್ಟು ಖರ್ಚು ಮಾಡ್ರಿ, ಆ ತರ ಮಾಡಿ ಈ ತರ ಮಾಡಿ ಅಂತ ಹೇಳಿದ್ರೆ ದೇವ್ರು ಹೇಳ್ತಾರೆ, ನನಗೆ ಗುಡಾರ ಕಟ್ಟಪ್ಪ, ನೀವೆಲ್ಲರೂ ಈ ಗುಡಾರದಲ್ಲಿದ್ದೀರಾ, ನನ್ಗೊಂದು ಗುಡಾರ ಕಟ್ಬಿಡ್ರಿ. ವೆರಿ ಹಂಬಲ್ ಹೇಳ್ತಾರೆ. ನೀವು ಎಲ್ಲಿ ಬರ್ತೀರಲ್ಲಪ್ಪ, ನೀವು ಇಲ್ಲಿ ದೊಡ್ಡವರು, ನಾವು ಬಡವರು, ನಮ್ಮ ಮನೆಗೆ ಬರ್ತೀರಾ, ನೀವು ನಮ್ಮ ಮನೇಲಿ ಒಂದು 3 ಸ್ಥಳ ಕೊಟ್ಟರು ಬರ್ತೀವಿ ಅಂತ ಹೇಳ್ತಾರೆ. ಯಾರು ಹೇಳೋದಂತ ಮಾತು? ದೀನರು. ನಮ್ಮ ದೇವರು ಏನಾಗಿದ್ದಾನೆ? ದೀನರು, ಸಾತ್ವಿಕನಾಗಿದ್ದಾನೆ. ಸೊ ಇಮ್ಮಾನುವೇಲನಾಗಿದ್ದಾರೆ. ಇಮ್ಮಾನುವೇಲ್ ಅಂದ್ರೆ ಏನಂತ? ದೇವರು ನಮ್ಮ ಕೂಡ ಇದ್ದಾನೆ. ದೇವರು ನಮ್ಮ ಕೂಡ ಇದ್ದಾನೆ ಅಂದ್ರೇನು? ಅದೇ ದೇವರ ದರ್ಶನ ಗುಡಾರ. ಇಸ್ರಾಯೇಲರ ನಡುವೆ ಎಷ್ಟು ಕುಲಗಳು? ಇಸ್ರಾಯೇಲರಲ್ಲಿ 12 ಕುಲಗಳು. ಎಷ್ಟು ದಿಕ್ಕುಗಳಿದೆ? 4. ಈ ಲೋಕಕ್ಕೆ 4 ದಿಕ್ಕುಗಳಿದೆ. ಈ 12 ಕುಲಗಳನ್ನ 4 ದಿಕ್ಕುಗಳಲ್ಲಿ ಅವ್ರನ್ನ ಹರಡಿಸ್ಬೇಕಂದ್ರೆ ಒಂದೊಂದು ದಿಕ್ಕಲ್ಲಿ ಎಷ್ಟು ಜನ ಆಗ್ತಾರೆ? 3 ಕುಲಗಳು. ಸೊ ಇದು ದೇವದರ್ಶನ ಗುಡಾರ ಯಾವಾಗಲೂ ಪೂರ್ವ ಮುಖ ಮಾಡುವಂತೆ ಇರುತ್ತೆ. 3 ಕುಲಗಳು ಪೂರ್ವಕ್ಕೆ, 3 ಕುಲಗಳು ದಕ್ಷಿಣಕ್ಕೆ, 3 ಕುಲಗಳು ಪಶ್ಚಿಮಕ್ಕೆ ಮತ್ತು 3 ಕುಲಗಳು ಉತ್ತರಕ್ಕೆ. ಅರ್ಥ ಆಯ್ತಾ? ಹಾಗಾದ್ರೆ ಹೇಗ್ ನಿಲ್ತಾ ಇತ್ತು ಅಂದ್ರೆ, ಸ್ಕೂಲಲ್ಲಿ ಅಸೆಂಬ್ಲಿ ಲೈನ್ ನಿಲ್ಲಿಸ್ತಾರಲ್ಲ, ಹೇಗ್ ನಿಲ್ಲಿಸ್ತಾರೆ? ಹೀಗೆ ಒಂದೊಂದು ಎವ್ರಿ ಕ್ಲಾಸ್ ವಿಲ್ ಫೇಸ್ ಅಲ್ವಾ? ಅದೇ ರೀತಿ ಪ್ರತಿಯೊಂದು ಕುಲವು ಮುಖ ಮಾಡ್ಕೊಂತ ಇತ್ತು ಈ ಕಡೆಗೆ. ಸೊ ಗಾಡ್ ವಾಸ್ ಈಕ್ವಿ ಡಿಸ್ಟೆಂಟ್ ಫ್ರಮ್ ಎವ್ರಿವನ್. ಅಂದ್ರೆ ಏನ್ ಗೊತ್ತಾಗುತ್ತೆ? ದೇವರು ಪಕ್ಷಪಾತಿ ಅಲ್ಲ, ದೇವರಲ್ಲಿ ಯಾವುದೇ ಫೇವರಿಟಿಸಮ್ ಇಲ್ಲ, ದೇವರು ಎಲ್ಲರಿಗೂ ಹತ್ತಿರವಾಗಿದ್ದಾನೆ. ಅಪೊಸ್ತಲರ ಕೃತ್ಯ 12 ಹೇಳಿದೆ, ಆತನು ನಮ್ಮಲ್ಲಿ ಒಬ್ಬನಿಗೂ ದೂರವಾದವನಲ್ಲ. ಹೌ ನೈಸ್ ದಟ್ ಇಸ್ ಅನದರ್ ಬ್ಯೂಟಿಫುಲ್ ಥಾಟ್. ಐ ಲವ್ ದಟ್ ಥಾಟ್. ದೇವರು ನಮಗೆ ಹತ್ತಿರವಾಗಿ ಇದ್ದಾನೆ ಅಲ್ವಾ? ಸೊ ದೇವದರ್ಶನ ಗುಡಾರ ಅದು ಮತ್ತೊಂದು ಚಂದವಾದಂತ ಒಂದು ವಿಷಯ. ಇನ್ನು ಇದೇ ನಾನು ಹೇಳಿದ ಈ ತರ 12 ಕುಲ ಇತ್ತು ಅಂತ, ಈ ದೇವದರ್ಶನ ಗುಡಾರದ ಎದುರುಗಡೆಗೆ ಮೋಶೆಯ ಗುಡಾರ ಇತ್ತು, ಆಮೇಲೆ ಆರೋನನ ಗುಡಾರ ಇತ್ತು, ಅದರ ಹಿಂದೆ ಯಾಜಕ ವರ್ಗದವರ ಗುಡಾರ ಇರ್ತಿತ್ತು, ಮತ್ತು ಸುತ್ತಲೂ ಲೇವಿ ಕುಲದವರ ಗುಡಾರಗಳು ಇತ್ತು. ಯಾರಾದ್ರೂ ಒಂದು ಈಗಿನ ಕಾಲದ ತರ ಅವಾಗಲೇ ಒಂದು ಡ್ರೋನ್ ಶಾಟ್ ತೆಗೆದಿದ್ರೆ, ಇಸ್ರಾಯೇಲರ ಪಾಳೆಯದ ಒಂದು ಡ್ರೋನ್ ಶಾಟ್ ತೆಗೆದಿದ್ರೆ ಅದು ಹೇಗೆ ಕಾಣಿಸ್ತಾ ಇತ್ತು? ಇಸ್ರಾಯೇಲರ ಒಂದು ಪಾಳೆಯ ಅಂದ್ರೆ ಒಂದು ಪೂಜೆಯ ಆಕಾರದಲ್ಲಿ ಕಾಣಿಸ್ತಾ ಇತ್ತು. ನೀವು ನೋಡಿರ್ಬೋದು, ಸುಮಾರು ಹಳೆ ಚರ್ಚ್ಗಳೆಲ್ಲ ನಾವು ಆ ತರ ಪೂಜೆ ಆಕಾರದಲ್ಲಿ ಕಟ್ಟಿರ್ತಾರಲ್ವ. ಹಿಂದಗಡೆ ಗರ್ಭಗುಡಿ ಇರುತ್ತೆ, ವಿಂಗ್ಸ್ ಇರುತ್ತೆ, ಅಲ್ಲಿ ಮುಂದೆ ಇರುತ್ತೆ, ಅದೇ ತರ ಕಾಣಿಸ್ತಾ ಇತ್ತು. ಯಾವುದು? ಇಸ್ರಾಯೇಲರ ಪಾಳೆಯ. ಸೊ ಪೂಜೆ ಅನ್ನೋದು ದೇವರ ಹೃದಯದಲ್ಲಿ 2000 ವರ್ಷದ ಹಿಂದೆ ಕಲ್ವಾರಿ ಬೆಟ್ಟದ ಮೇಲೆ ನಿಂತುಕೊಳ್ಳೋದಕ್ಕಿಂತ ಮೊದಲೇ ಅದು ದೇವರ ಹೃದಯದಲ್ಲಿ ಮೂಡಿತ್ತು, ಮತ್ತು ಅದು ಇಸ್ರಾಯೇಲರ ಪಾಳೆಯದಲ್ಲಿಯೂ ಅದು ಕಾಣಿಸ್ತಾ ಇತ್ತು ಅನ್ನೋದನ್ನು ನಾವು ಮರಿಬಾರದು. ಸರಿ, ಇಷ್ಟಾದ್ಮೇಲೆ ಇನ್ನು ದೇವರು ನಾವು ಏನಾದ್ರು ಕಟ್ಟಬೇಕಂದ್ರೆ ನಾವು ಜಾಗನ ನಿಗದಿ ಮಾಡ್ತೀವಲ್ಲ, ನಿಗದಿ ಮಾಡ್ಕೊಂಡು ಏನ್ ಮಾಡ್ತೀವಿ? ಮೂಲೆ ಕಲ್ಲೆಲ್ಲ ನಿಲ್ಸ್ಕೊಳ್ತೀವಿ. ಫಸ್ಟ್ ಅದಕ್ಕೊಂದು ಬೇರೆ ಹಾಕ್ಸ್ತೀವಿ, ಇಲ್ಲಾಂದ್ರೆ ಅದಕ್ಕೊಂದು ಕಲ್ಲಿಸಿ ವೈರಿಂಗ್ ಮಾಡ್ತೀವಿ, ಇಲ್ಲಾಂದ್ರೆ ಕೆಲವರು ಕಾಂಪೌಂಡ್ ವಾಲ್ ಹಾಕ್ತಾರೆ. ಹಾಗೆ ಸುತ್ತಳತೆ ಏನಿತ್ತಪ್ಪ ಈ ದೇವದರ್ಶನ ಗುಡಾರ? 150 ಅಡಿಯಿಂದ 75 ಅಡಿ ಆಗಲ್ಲ. ಸೊ ಇದೊಂದು ರೆಕ್ಟಾಂಗಲ್ ಆಗಿ ಇತ್ತು. ಮತ್ತು ಈ ದೇವದರ್ಶನ ಗುಡಾರಕ್ಕೆ 3 ಭಾಗಗಳಿತ್ತು. ಇದು ಹೊರಗಡೆ ಅಂಗಳ, ಮತ್ತು ಒಳಗಡೆ ಪರಿಶುದ್ಧ ಸ್ಥಳ, ಮತ್ತು ಅದರ ಒಳಗಡೆ ಏನು? ಅತಿ ಪರಿಶುದ್ಧ ಸ್ಥಳ. ಈಗ ನಮ್ಮ ಮನುಷ್ಯನ ದೇಹ ಕೂಡ, ಇವನ್ ಮ್ಯಾನ್ ಇಸ್ ಕ್ರಿಯೇಟೆಡ್ ಇನ್ 3 ಪಾರ್ಟ್ಸ್. ಏನದು? ದೇಹ, ಪ್ರಾಣ, ಆತ್ಮ, ಅಥವಾ ಆತ್ಮ, ಪ್ರಾಣ, ಶರೀರ. ಈ ದೇಹ ಅಂದ್ರೆ ಈ ಅಂಗಳ ತರ, ಇದು ಯಾವಾಗಲೂ ಹೊರಗಡೆ ಲೋಕದ ಜೊತೆಗೆ ವ್ಯವಹಾರ ಮಾಡುತ್ತೆ ದೇಹ ಅಲ್ವಾ? ಪೀಪಲ್ ಅಂಗಡಿಗೆ ಹೋಗ್ತೀವಿ, ಕೆಲಸಕ್ಕೆ ಹೋಗ್ತೀವಿ, ಶಾಲಾ ಕಾಲೇಜ್ಗೆ ಹೋಗ್ತೀವಿ, ಲೋಕದಲ್ಲಿ ಜೀವಿಸ್ತೀವಿ. ಮತ್ತೆ ಇನ್ನೊಂದಿದೆ ನಮ್ದು, ಏನದು? ಪ್ರಾಣ ಅಥವಾ ಮನಸ್ಸು, ಮೈಂಡ್. ಅದು ಈಗ ದೇಹಕ್ಕೆ ಬೆಳಕು ಬೀಳುತ್ತೆ, ಎಲ್ಲಿಂದ? ಸೂರ್ಯನ ಬೆಳಕು ಅಲ್ವಾ? ವಿ ಆಲ್ ನೀಡ್ ವೈಟಮಿನ್ ಡಿ ಅಂತ ಹೇಳ್ತೀವಿ. ಮನಸ್ಸಿಗೆ ಯಾವುದು ಬೆಳಕು? ನಮ್ಮ ವಿದ್ಯೆ,
ಬುದ್ಧಿ, ಜ್ಞಾನ, ತಿಳುವಳಿಕೆ. ಕೆಲವು ಮಕ್ಕಳು ಕಣ್ಣು ಲಬಡಾಗುತ್ತೆ, ಚಿಕ್ಕದಿರ್ತಾರೆ. ನಾವೇನ್ ಹೇಳ್ತೀವಿ, ಅವ್ನು ತುಂಬಾ ಜಾಣ, ಅವ್ನು ತುಂಬಾ ಜಾಣ, ಕಣ್ಣು ಹೇಗಿದೆ. ಯೇಸು ಸ್ವಾಮಿ ಕೂಡ ಹೇಳ್ತಾರೆ, ಕಣ್ಣು ಏನಾಗಿದೆ ದೇಹಕ್ಕೆ ದೀಪವಾಗಿದೆ. ಆದ್ರೆ ನಮ್ಮ ಆತ್ಮಗೆ ಯಾವುದೇ ದೀಪ ಅಂದ್ರೆ ದೇವರ ವಾಕ್ಯ ಹೇಳಿದ್ರೆ ಸುವಾರ್ತೆ ಎಂಬ ಜ್ಞಾನ ಪ್ರಕಾಶ. When we receive the gospel of Jesus Christ, then our spirit will get enlightened. ಯಾಕಂದ್ರೆ ದೇವರ ವಾಕ್ಯ ಹೇಳಿದ್ರೆ ಪಾಪದಲ್ಲಿ ಸತ್ತವರಾಗಿದ್ದ ನಿಮ್ಮನ್ನೂ ಸಹ ಆತನು ಕ್ರಿಸ್ತ ಯೇಸುವಿನಲ್ಲಿ ಎಬ್ಬಿಸಿದನು ಅಂತ ಎಫೆಸದಲ್ಲಿ 2ನೇ ಅಧ್ಯಾಯದಲ್ಲಿ ಬರೆಯಲ್ಪಟ್ಟಿದೆ. ಸೊ ಈ ಸುವಾರ್ತೆ it has the power to deliver us from darkness. ನಮ್ಮನ್ನು ಕತ್ತಲೆಯಿಂದ ಬಿಡಿಸಿ ದೇವರ ಬೆಳಕಿನ ರಾಜ್ಯದಲ್ಲಿ ನಮ್ಮನ್ನು ಸೇರಿಸುವಂಥದ್ದು ಯಾವುದು? ಸುವಾರ್ತೆ. ಅದು ಎಲ್ಲಿ ಬರಬೇಕು? ಆ ಬೆಳಕು ನಮ್ಮ ಆತ್ಮದಲ್ಲಿ. ಯಾರ ಹೃದಯ ಆತ್ಮದಲ್ಲಿ ಯೇಸು ಸ್ವಾಮಿಯ ಸುವಾರ್ತೆಗೆ ಪ್ರವೇಶ ಇದೆ, ಅವರು 15 PhD ಮಾಡಿದ್ರು ಕೂಡ ಅವ್ರು ಏನಾಗುತ್ತೆ, ಒಬ್ಬರು ಲೋಕವನ್ನೆಲ್ಲ ಸಂಪಾದಿಸಿಕೊಂಡರು, ಅವರಿಗೆ ಪ್ರಾಣ ನಷ್ಟಪಟ್ಟರೆ ಪ್ರಯೋಜನ ಏನು ಅಂತ ಬೈಬಲ್ ಹೇಳ್ತಾರೆ. ಅದರಿಂದ the light in our spirit is Jesus Christ. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಲೋಕಕ್ಕೆ ಬೆಳಕು. He was not talking about this sun. He was talking about the light in the spirit. ನಮ್ಮ ಆತ್ಮದಲ್ಲಿ ಮೂಡಬೇಕಾದ ಬೆಳಕು. ಸೊ ನಾನು ಹೇಳಿದೆ, ಈ ಅಂಗಳ ದೇವದರ್ಶನ ಗುಡಾರವು ಇದು ಓಪನ್ ಅಲ್ಲಿ ಈ ತರ ಏನು ಒಂದು ಸೂಪರ್ ಸ್ಟ್ರಕ್ಚರ್ ಹಾಕಿರಲಿಲ್ಲ. ಅದು ಒಂದು ಬೆಳಕು. ಅಂಗಳಕ್ಕೆ ಯಾವ ಬೆಳಕು ಬೀಳ್ತಾ ಇತ್ತು? ಸೂರ್ಯನ ಬೆಳಕು. ಒಳಗಡೆ ಯಾವ ಬೆಳಕು ಬೀಳ್ತಾ ಇತ್ತು ಅಂತ ನಿಮ್ಮೆಲ್ಲ ಒಳಗಡೆ ಇರ್ತಾರೆ, ಅದನ್ನು ಕೇಳಿಸ್ಕೊಳ್ಳಿ. ಇನ್ನು ಈ ಸುತ್ತಲೂ 60 ಕಂಬಗಳನ್ನು ನೀವು ಹಾಕಬೇಕು. ಈಗ ಲೈಕ್ ಹೌ ವಿ ಹ್ಯಾವ್ ಕಾಂಪೌಂಡ್ ವಾಲ್, ಆ ತರ ಕಂಬಗಳನ್ನ ನಿಲ್ಲಿಸಬೇಕು. 60 ಕಂಬಗಳು. ಹೇಗಂದ್ರೆ ಇದು ದಕ್ಷಿಣ ದಿಕ್ಕು. ಸೊ ದಕ್ಷಿಣ ದಿಕ್ಕಿಗೆ 20 ಕಂಬ, ಪಶ್ಚಿಮ ಈ ಕಡೆ ಉತ್ತರ ದಿಕ್ಕಿಗೆ 20 ಕಂಬ, ಹಿಂದ್ಗಡೆ ಅದು ಪಶ್ಚಿಮಕ್ಕೆ 10 ಕಂಬ. ಎಷ್ಟಾಯ್ತು? 50 ಆಯ್ತು. ಎಷ್ಟು ಉಳಿತು? 10 ಉಳಿತು. ಈ 10 ಕಂಬಗಳು ಇಲ್ಲಿ ಬರುತ್ತೆ. ಅದರಲ್ಲಿ 4 ಕಂಬಗಳನ್ನು ಈ ಬಾಗಿಲಿಗೆ ತೆರೆಯನ್ನು ಹಾಕುವುದಕ್ಕೆ ಅವರು ಅದನ್ನು ನಿಗದಿ ಮಾಡಿರ್ತಾರೆ. ಸೊ ಎಷ್ಟು ಕಂಬಗಳು ಉಂಟು? 60. ಇದರ ಎತ್ತರ 8 ಅಡಿ. ಈ ಕಂಬ ಎಷ್ಟಿದೆ ಗೊತ್ತಾ? 8 ಅಡಿ ಇದೆ. ಸೊ ಈ ದೇವದರ್ಶನ ಗುಡಾರದ ಸುತ್ತಲೂ 8 ಅಡಿ ಎತ್ತರದ ಕಂಬಗಳು ಮತ್ತು ಅದಕ್ಕೊಂದು ಬಿಳಿ 4 ಅಡಿಯ ತೆರೆ ಇತ್ತು. ಹಾಗಾದ್ರೆ ಅದು 8 ಅಡಿ ಅದೇ. ಇದು ಎಷ್ಟು ಅಡಿ ಬೇಕು? ಇದು 15 ಅಡಿ ಎತ್ತರ ಇತ್ತು. ಯಾವುದು? ಮೋಶೆ ಮಾಡಿ ಎಷ್ಟು? 15 ಅಡಿ. ನಾವೇನ್ ಮಾಡಿಲ್ಲ, ಬಿಕಾಸ್ ನಾವೇ ಪುನಃ ಹಳೆ ಒಡಂಬಡಿಕೆಯಲ್ಲಿ ಆರಾಧನೆ ಮಾಡಿ ಕರ್ಕೊಂಡು ಹೋಗ್ತಾ ಇಲ್ಲ. ನೀವು ನಿಮ್ಮ ಸಭೆಯಲ್ಲಿ ಆರಾಧನೆ ಮಾಡಿ. ಇದು ಸುಮ್ಮನೆ ನಿಮಗೆ ಒಂದು ಮಾಡೆಲ್ ಆಗಿ ನಾವು ತೋರಿಸ್ತಾ ಇದ್ದೇವೆ. ಸೊ 8 ಅಡಿ ಎತ್ತರದ ಕಂಬಗಳು, 60 ಕಂಬಗಳು ಅಂದ್ರೆ 56 ಕಂಬಗಳಿಗೆ ಬಿಳಿ 4 ಅಡಿಯ ಬಟ್ಟೆಯನ್ನ ಅವರು ಹಾಕಿದ್ರು. ಬಿಳಿ ಯಾವಾಗಲೂ ಪರಿಶುದ್ಧತೆಯನ್ನ ತೋರಿಸುವಂತದ್ದಾಗಿದೆ. ಸೊ ಇಸ್ರಾಯೇಲರ ಕ್ಯಾಂಪ್ ಅಲ್ಲಿ 6 ಲಕ್ಷ ಗಂಡಾಳಿಗಳು, ಆಮೇಲೆ ಅವ್ರ ಹೆಂಡತಿರು, ಅವ್ರ ಮಕ್ಕಳುಗಳು 1, 2 ಅಲ್ಲ, ಒಬ್ಬೊಬ್ಬರಿಗೆ 5 ಮಕ್ಕಳು, 8 ಮಕ್ಕಳು, 10 ಮಕ್ಕಳು, ಅದೆಲ್ಲ ಸರ್ವೇ ಸಾಮಾನ್ಯ ಅವ್ರಿಗೆ. ಸೊ ದ ಕ್ಯಾಂಪ್ ಪ್ರಾಬಬ್ಲಿ ಹ್ಯಾಡ್ ಮೋರ್ ದನ್ 30 lakh ಪೀಪಲ್ ಅಲ್ವಾ? ಆದರೂ ನಾನು ಒಂದು ಹೇಳ್ತೀನಿ, ಕ್ಲಾಸ್ ಅಲ್ಲಿ 3 ಜನ ಮಕ್ಕಳು ಇರ್ಬೋದು, ಬಟ್ ಟೀಚರ್ ಇದ್ರೆ ಕ್ಲಾಸ್ ಹೇಗಿರುತ್ತೆ? ಸೈಲೆಂಟ್ ಆಗಿರುತ್ತೆ. ಪ್ರಿನ್ಸಿಪಾಲ್ ಇದ್ದಾರೆ, ಓಡಾಡ್ತಾ ಇದ್ದಾರೆ ಇದರಲ್ಲಿ ಅಂದ್ರೆ ಕಾರಿಡಾರ್ ಅಲ್ಲಿ, ಮಕ್ಕಳು ಇದ್ದಾರೋ ಇಲ್ವೋ ಉಸಿರಾಡೋದು ಕೂಡ ಕೇಳಿಸಲ್ಲ. ಬಟ್ ಟೀಚರ್ ಇಲ್ಲ ಅಂದ್ರೆ ಹಾಗಾಗ್ತಾರೆ ಅಲ್ವಾ? ಹಾಗೆಯೇ ದೇವರು ತನ್ನ ಗುಡಾರವನ್ನು ಇಸ್ರಾಯೇಲರ ಮಧ್ಯದಲ್ಲಿ ಹಾಕಿಕೊಂಡಾಗ all the 30 lakh people, they knew how to behave, right? ಅವರು ಹೇಗೆ ಎಚ್ಚರಿಕೆಯಿಂದ ನಡ್ಕೊಳ್ಬೇಕು, ಮತ್ತೆ ದೇವರು ಧರ್ಮಶಾಸ್ತ್ರ ಬೇರೆ
ದೇವರ ಮಹಿಮೆ. ಸೊ ಇನ್ನು ಈ ಕಂಬಗಳ ವಿಷಯದಲ್ಲಿ ಏನ್ ನೋಡ್ಬೇಕಂದ್ರೆ ಅದು ಜಾಲಿ, ಈ ದೇವದರ್ಶನ ಗುಡಾರದ ಎಲ್ಲ ಉಪಕರಣಗಳು ಜಾಲಿ ಮರದಿಂದ ಮಾಡಲ್ಪಟ್ಟಿದ್ದವು. ಅದಕ್ಕೆ ಈ ಅಂಗಳದಲ್ಲಿ ಕಾಣುವಂತ ಎಲ್ಲ ವಸ್ತುಗಳಿಗೆ ಜಾಲಿ ಮರ ಅಥವಾ ಈವನ್ ಕಂಬಗಳು, ಈ 4 ಕಂಬ ನೋಡ್ತೀವಿ ಸುತ್ತಲೂ ನಾವು ಹಾಕಿದ್ರೆ ಒಳಗಡೆ ನಿಮ್ಗೆ ಗೊತ್ತಾಗ್ತಾ ಇದ್ದು ಎಲ್ಲವೂ ಜಾಲಿ ಮರದಿಂದ ಮಾಡಿ ಅದಕ್ಕೆ ತಾಮ್ರದ ತಗಡನ್ನು ಅವರು ಹೊಡಿಸಿದ್ರು. ಮತ್ತೆ ಈ ಕಂಬಗಳಿಗೆ ಬೆಳ್ಳಿಯ ಮುಚ್ಚಳಗಳನ್ನ ಹಾಕು ಅಂತ ದೇವರು ಹೇಳಿದ್ರು ಮೋಶೆಗೆ. ಇಲ್ಲೆಲ್ಲ ಬರೀ ತಾಮ್ರದ್ದು, ಅಲ್ಲಿಂದ ಏನಿರುತ್ತೆ ಅದನ್ನು ನನ್ನ ಸಹೋದರ ನಿಮಗೆ ವಿವರಿಸ್ತಾರೆ. ಈ ಜಾಲಿ ಮರ ಯಾಕೆ ದೇವರು ಜಾಲಿ ಮರವನ್ನು ಉಪಯೋಗಿಸೋದ ಹೇಳಿದ್ರು ಅಂದ್ರೆ, ವಿ ಮಸ್ಟ್ ಅಂಡರ್ಸ್ಟ್ಯಾಂಡ್ ದ ಪ್ರಾಕ್ಟಿಕ್ಯಾಲಿಟಿ. ಫಸ್ಟ್ ಅಂಡ್ ಫಾರ್ಮೋಸ್ಟ್ ಅವ್ರು ಇದ್ದಿದ್ದಲ್ಲಿ ಮರುಭೂಮಿಯಲ್ಲಿ ಟೀಕ್ ಮರ, ಬೀಟೆ, ಹೊನ್ನೆ ಬೆಳೆಯದೆ ಮುಳ್ಳಿನ ಗಿಡಗಳು ಜಾಲಿ ಮರ. ಸೊ ಅಲ್ಲಿ ಜಾಲಿ ಮರ ತುಂಬಾ ಇತ್ತು. ಆದ್ರೆ ಜಾಲಿ ಮರದಲ್ಲಿ ಏನಿತ್ತು? ಮುಳ್ಳುಗಳು. ಸೊ ನಾನು ಯಾವಾಗಲೂ ಒಂದು ಹೇಳ್ತಾ ಇದ್ದೀನಿ, ಮುಳ್ಳು ಎಲ್ಲಿಂದ ಬಂತು? ಮನುಷ್ಯನ ಪಾಪದಿಂದ ಮುಳ್ಳು ಬಂತು. ಆದಿಕಾಂಡ 1ನೇ ಅಧ್ಯಾಯದಲ್ಲಿ ದೇವರು ಮರಗಳು ಉಂಟಾಗಲಿ ಅಂದಾಗ ಜಾಲಿ ಮರ ಕೂಡ ಅದರಲ್ಲಿ ಏನು ಉಂಟಾಗಿಲ್ಲ. ಅದರ ಜಾಲಿ ಮರದಲ್ಲಿ ಮುಳ್ಳಿಲ್ಲ. ರೋಸ್ ಗಿಡದಲ್ಲೂ ಮುಳ್ಳಿಲ್ಲ. ಎಷ್ಟು ರೋಸ್ ಹೂವು ಇಷ್ಟ? ನನ್ನ ಮನೆಯಲ್ಲಿ ತುಂಬಾ ರೋಸ್ ಗಿಡಗಳಿದ್ವಿ. ಕೆಲವು ರೋಸ್ಗಳಲ್ಲಿ ಮುಳ್ಳು ಬಹಳ ತುಂಬಾ ಶಾರ್ಪ್ ಇರುತ್ತೆ. ಕೆಲವು ಗಿಡಗಳಲ್ಲಿ ಚುಚ್ಚು ಬಿಟ್ರೆ 2-3 ದಿವಸ ನೋಡ್ತಾ ಇರುತ್ತೆ. ನಾವು ಅವಾಗ ಏನಾದ್ರು ಎಂಥ ಮುಳ್ಳಪ್ಪ ಅಂತ ಆ ಗಿಡಕ್ಕೆ ಏನಾದ್ರು ಬಾಯಿದ ಇನ್ನಿಂದನೇ ಆಗಿದ್ರು. ಯಾಕೆ ಅಂದ್ರೆ ಪಾಪ ಅದೇನು ತಪ್ಪಿಲ್ಲ. ಮನುಷ್ಯನ ಪಾಪದ ನಿಮಿತ್ತವಾಗಿ ದೇವರು ಆದಾಮನಿಗೆ ಹೇಳ್ತಾನೆ, ನಿನ್ನ ನಿಮಿತ್ತ ಭೂಮಿಗೆ ಶಾಪ. We are also cursed, earth is cursed. ಆದರೂ ದೇವರು ಎಷ್ಟು ಒಳ್ಳೆಯವನಂದ್ರೆ ಈ ಶಪಿಸಲ್ಪಟ್ಟ ಭೂಮಿ ಮೇಲೆ ಇನ್ನೂ ಮಳೆ ಕೊಡ್ತಾನೆ, ಇನ್ನೂ ಒಳ್ಳೆ ಮರ ಗಿಡಗಳಿದೆ, ಇನ್ನೂ ಒಳ್ಳೆ ಹೂವು ಹಣ್ಣು ತರಕಾರಿ ಬಂದಿದೆ. ಅದು ದೇವರ ಕೃಪೆ ಅಷ್ಟೇ. ಸರಿ, ಇನ್ನು ಈ ಜಾಲಿ ಮರವನ್ನು ನಾವು ತಗೊಂಡು ಬಂದಾಗ ಹಂಗಾಗಿ ತಂದು ನಿಲ್ಸ್ಬಿಡಕ್ಕಾಗುತ್ತಾ? ಇಲ್ಲ. ಏನ್ ಮಾಡ್ತಾರೆ? ಅದ್ರ ಮೇಲೆ ಕೆಲಸ ಮಾಡ್ತಾರೆ. ಏನ್ ಮಾಡ್ತಾರೆ? ಆ ಜಾಲಿ ಮರವನ್ನ ಕಡಿದ ಮೇಲೆ ಅದಕ್ಕೆ ತೊಪ್ಪಳ ಹೊಡಿತಾರೆ, ಕ್ಲೀನಿಂಗ್ ಮಾಡ್ತಾರೆ. ಅವಾಗ ಏನಾಗುತ್ತೆ? ಮುಳ್ಳೆಲ್ಲ ಹೋಗುತ್ತೆ. ಈ ಜಾಲಿ ಮರದ ಒಂದು ಒಳ್ಳೆ ಗುಣ ಏನಪ್ಪಾ ಅಂದ್ರೆ ಅದು ಬಹಳ ಗಟ್ಟಿಯಾದ, ಸ್ಟರ್ಡಿ, ವೆರಿ ಸ್ಟ್ರಾಂಗ್. ಒಂದು ಮೊಳೆ ಹೊಡೆಯೋಕ್ಕೂ ಅದಕ್ಕೆ ತುಂಬಾ ಕಷ್ಟ. ಅದ್ರ ಮೇಲೆ ಆಮೇಲೆ ಅದಕ್ಕೆ ಹುಳ ಬರಲ್ಲ. ಯಾಕಂದ್ರೆ ಕೊರಿಯಕ್ಕಾಗಲ್ಲ. ಈ ಕೊರಿಯ ಹುಳಗಳಿರುತ್ತೆ ಗೊತ್ತಾ? ಅದು ಕೊರಿಯಕ್ಕಾಗಲ್ಲ. ಸೊ ಅದರಲ್ಲಿ ಹುಳುಕು ಎಲ್ಲ ಆಗಲ್ಲ ಅವಾಗ. ಯಾಕೆ? ಮರಕ್ಕೆ ಹುಳ ತಿನ್ನಲ್ಲ. ಸೊ ಯೇಸು ಸ್ವಾಮಿಗೆ ಸೂಚನೆ ಆಗಿರುವಂತ ಜಾಲಿ ಮರ ಯಾಕಂದ್ರೆ ಈ ಜಾಲಿ ಮರ ಯೇಸು ಸ್ವಾಮಿಯ ಮನುಷ್ಯತ್ವವನ್ನು ತೋರಿಸುತ್ತದೆ. ಆದ್ರೆ ಯೇಸು ಸ್ವಾಮಿಯಲ್ಲಿ ಮುಳ್ಳಿರಲಿಲ್ಲ. ಯಾಕಂದ್ರೆ ಆತನಲ್ಲಿ ಯಾವ ಪಾಪವೂ ಇರಲಿಲ್ಲ. ಆದಾಗ್ಯೂ ಮನುಷ್ಯರು ಏನ್ ಮಾಡ್ತಾರೆ? ಆತನ ತಲೆಯ ಮೇಲೆ ಏನಿರ್ತಾರೆ? ಮುಳ್ಳಿನ ಕಿರೀಟವನ್ನು ಇರ್ತಾರೆ. ಅಂದ್ರೆ ಶಾಪ ರಹಿತನಾದ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಲೋಕಕ್ಕೆ ಬಂದಾಗ ನಮ್ಮ ಶಾಪವನ್ನು ಹೊತ್ತುಕೊಂಡರು ಅಂತ ತೋರಿಸಿದೆ. ಆದ್ರೆ ಹೊಸ ಒಡಂಬಡಿಕೆಯಲ್ಲಿ ಪೇತ್ರನು ಬರೆಯುವಾಗ ಹೇಳ್ತಾನೆ, ನಮ್ಮ ವಿಷಯದಲ್ಲಿ ಹೇಳ್ತಾನೆ, ನಾವು ಜೀವವುಳ್ಳ ಕಲ್ಲುಗಳಾಗಿ ಆತನ ಮಂದಿರವಾಗುವುದಕ್ಕೆ ಕಟ್ಟಲ್ಪಡ್ತಾ ಇದ್ದೇವೆ. ನಾವು ಮುಳ್ಳಿರುವ ಜಾಲಿ ಮರವೇ. ನಾವು ಯಾವಾಗ ಚುಚ್ಬಿಡ್ತೀವಿ ಗೊತ್ತಾಗಲ್ಲ, ಕಾಣಿಸಲ್ಲ ಅದು. ಬೆಳಿಗ್ಗೆ ಬ್ರದರ್ ಹೇಳ್ತಾ ಇದ್ರು, ಚರ್ಚ್ ಬಂದಾಗ ಎಲ್ಲರೂ ಚೆನ್ನಾಗಿದ್ದೀವಿ, ನೀವು ಚೆನ್ನಾಗಿದ್ದೀರಾ ಅಂತ. ಆದ್ರೆ ಏನಾದ್ರೆ ನಮ್ಮ ಮಕ್ಕಳ ಒಂದೊಂದ್ಸರಿ ಕೇಳಿದ್ರೆ ಗೊತ್ತಾಗ, ನಮ್ಮಮ್ಮ ನೋಡಿ ಇಲ್ಲಿ ಚರ್ಚಲ್ಲಿ ಮಾತ್ರ ಹಿಂಗಿದ್ದಾರೆ, ಮನೇಲಿ ಬಂದು ನೋಡಿ ಗೊತ್ತಾಗುತ್ತೆ ಅಂತ ಹೇಳುವ ಪರಿಸ್ಥಿತಿಗಳು ಆಗುತ್ತೆ. ಯಾಕಂದ್ರೆ ನಮ್ಗೇನಿರುತ್ತೆ? ಕೋಪ, ಕ್ರೋಧ, ಮತ್ಸರ, ಹೊಟ್ಟೆಗಿದ್ದು ಚರ್ಚಲ್ಲಿ ಯಾರನ್ನು ಹೊಸ ಸೀರೆ ಒಡವೆ ಹಾಕೊಂಡ್ಬಿಟ್ರೆ ಮನೆಯವರದ್ದು ನಮಗೂ ಆಗುತ್ತೆ. ಅವ್ರ ಗಂಡ ಎಲ್ಲ ಕೊಡ್ತಿದ್ದಾರೆ, ನಮ್ಮನೇಲಿ ಏನು ಕೊಡ್ತಾರ, ನನ್ನ ಕಾಸೆಲ್ಲ ಮೈ ಸಾಲಕ್ಕೆ ಹೋಗ್ತಾ ಇದೆ ಅಂತ ಎಲ್ಲ ಮುಳ್ಳು ಅದೆಲ್ಲ. ಬಟ್ ದೇವರು ನಮ್ಮನ್ನು ಏನ್ ಮಾಡ್ತಾನೆ? ತನ್ನ ವಾಕ್ಯದಿಂದ ಮತ್ತೆ ಪರಿಶುದ್ಧಾತ್ಮನ ಫಲದಿಂದ, ಅದು ಏನು? ಸಂತೋಷ, ಪ್ರೀತಿ, ಸಂತೋಷ, ಸಮಾಧಾನ, ದೀರ್ಘಶಾಂತಿ, ದಯೆ, ಪ್ರೀತಿ, ಸಾಧುತ್ವ,
ಸಮೇತ ನಿಮ್ಮಗಳ ಮೂಲಕ ನಮ್ಮನ್ನು ಏನ್ ಮಾಡ್ತಾರೆ, ಆ ಜಾಲಿ ಮರದಲ್ಲಿರುವ ಮುಳ್ಳೆಲ್ಲ ತೆಗೆದು ತನ್ನ ಮನೆಯಲ್ಲಿ ಸೇರಿಸ್ಕೊಂತಾರೆ. ಸರಿ, ಅಷ್ಟು ಇಟ್ಕೊಳ್ಳೋಣ. ಈಗ ಇವೆಲ್ಲ ಈ ಒಳಗಡೆ ಬರುವಾಗ ಇದು ಒಂದೇ ಬಾಗಿಲು. ಈ ಒಂದೇ ಬಾಗಿಲು ಏನಂತ ತೋರಿಸುತ್ತಂದ್ರೆ ಯೇಸು ಸ್ವಾಮಿ ಹೇಳಿದ ಮಾತು, ನಾನೇ. ಈ ಮಾತನ್ನ ಪ್ರಪಂಚದಲ್ಲಿ ಯಾರೂ ಹೇಳಿಲ್ಲ. ಯಾರ್ಯಾರು ಹೇಳಿದ್ರು ಅದು ಆ ಮಾತು ಅವರಿಗೆ ಹೊಂದಿಗೆ ಆಗಲ್ಲ. ನಾನು ಹೇಳ್ಬೋದು ಐ ಆಮ್ ಮಿಸ್ ಯೂನಿವರ್ಸ್ ಅಂತ, ನೀವು ಒಪ್ಕೊಂತೀರಾ? ಐಶ್ವರ್ಯ ರೈ ಅಂತ ಹೇಳ್ಬೋದು, ನೀವು ಒಪ್ಕೊಂತೀರಾ? ಅದೇ ಯೇಸು ಸ್ವಾಮಿ ನಾನೇ ಬಾಗಿಲು ಅಂತ ಹೇಳಿದಾಗ ಎಲ್ಲರೂ ಒಪ್ಕೊಳ್ಬೇಕು. ಯೇಸು ಸ್ವಾಮಿ ಹೇಳ್ತಾರೆ, ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಮೂಲಕವಾಗಿ ಹೊರತು ಯಾರೂ ತಂದೆಯ ಬಳಿಗೆ ಬರಲ್ಲ. ಸೊ ಈಗ ನಾವು ಇದಕ್ಕೇನಂತ ಹೆಸರು? ದೇವದರ್ಶನದ ಗುಡಾರ. ಸೊ ಯಾರು ಬೇಕಾದ್ರೂ ದೇವದರ್ಶನದ ಗುಡಾರ ಅಂತೆ, ನನಗೂ ಬೇಕಪ್ಪ ದೇವದರ್ಶನ ಅಂತೆ, ಎಲ್ಲರೂ ಪ್ರವೇಶ ಉಚಿತ ಅಂತ ಹಾಕಿದ್ದಾರೆ, ಹೋಗ್ಬಿಡೋಣ ಬನ್ನಿ ಅಂತ ಹೋಗಕ್ ಆಗಲ್ಲ. ಯಾಕೆ? ಯಾರಾದ್ರೂ ದೇವರ ಬಳಿಗೆ ಬರ್ಬೇಕಂದ್ರೆ ಯಾರ ಮೂಲಕವಾಗಿ ಬರಬೇಕು? ಯೇಸು ಸ್ವಾಮಿಯ ಮುಖಾಂತರ ಬರಬೇಕು. ಅದು ಬಾಗಿಲು. ಆ ಬಾಗಿಲಿಗೆ ಒಂದು ತೆರೆ ಇದೆ, ಅದು ಬಿಳಿ ನಾರುಮಡಿಯ ಮೇಲೆ ನೀಲಿ, ಕೆಂಪು ಮತ್ತು ನೇರಳೆ ಬಣ್ಣಗಳಿಂದ ಅದರ ಮೇಲೆ ಕಸೂತಿ ಹಾಕಲ್ಪಟ್ಟಿದೆ. ಸೊ ಬಿಳಿ ಬಣ್ಣ ನಾನು ಹಾಗೆ ಹೇಳಿದೆ, ಏನಂತ ತೋರಿಸುತ್ತೆ? ಪರಿಶುದ್ಧತ್ವವನ್ನು, ದೇವರ ಪರಿಶುದ್ಧತ್ವವನ್ನು ತೋರಿಸುತ್ತದೆ. ಅದು ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ ವಚನಗಳಲ್ಲಿ ಇರುವಂತ ಮಾತುಗಳು ಯೇಸು ಸ್ವಾಮಿಯ ಇಡೀ ಜೀವನದ ಸಾರಾಂಶವನ್ನ ಅಲ್ಲಿ ಪಟ್ಟಿ ಇರಿಸಿಕೊಟ್ಟಿದ್ದಾರೆ. ಯಾವುದು? ಫಿಲಿಪ್ಪಿಯವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 5ರಿಂದ 11 ವಚನ. ಏನಂತ ಹೇಳಿದ್ರೆ, ಆತನು ದೇವ ಸ್ವರೂಪನಾಗಿದ್ದರೂ ದೇವರಿಗೆ ಸರಿಸಮಾನನಾಗಿರುವ ಪದವಿಯನ್ನು ಬಿಡಲೊಲ್ಲೆನು ಎಂದು ಎಣಿಸದೆ ಏನ್ ಮಾಡ್ತಾರೆ? ತನ್ನನ್ನು ಬರಿದು ಮಾಡಿಕೊಂಡು ದಾಸನ ರೂಪವನ್ನು ಧರಿಸಿಕೊಂಡು ಏನ್ ಮಾಡ್ತಾರೆ? ಯೇಸು ಸ್ವಾಮಿ ಮನುಷ್ಯರಿಗೆ ಸಾದೃಶ. ಹಾಗಾದ್ರೆ ದೇವರಿಗೆ ಸರಿಸಮಾನಾಗಿರುವ ಪರಿಶುದ್ಧರಾಗಿರುವ ಯೇಸು ಸ್ವಾಮಿ ಪರಲೋಕವನ್ನು ಬಿಟ್ಟು ಇಲ್ಲಿ ಬಂದರು ಅಂತ ನೀಲಿ ಬಣ್ಣ ತೋರಿಸುತ್ತೆ. ಆಮೇಲೆ ಕೆಂಪು ಬಣ್ಣ ಇದೆ. ಆತನು ಆಕಾರದಲ್ಲಿ ಮನುಷ್ಯನಾಗಿ ತನ್ನನ್ನು ತಗ್ಗಿಸಿಕೊಂಡು ಮರಣವನ್ನು, ಅಂದರೆ ಶಿಲುಬೆಯ ಮರಣವನ್ನಾದರೂ ಹೊಂದುವಷ್ಟು ವಿಧೇಯ ನಾನು ಅಲ್ವಾ? ಹಾಗಾದ್ರೆ ಆ ಯೇಸು ಸ್ವಾಮಿಯನ್ನು ರಕ್ಷಕನಂತ ತೋರಿಸುತ್ತೆ. ಮತ್ತೆ ಆ ವಚನ ಮುಂದುವರೆದು ಹೇಳುತ್ತೆ, ಈ ಕಾರಣದಿಂದ ದೇವರು ಆತನನ್ನು ಅತ್ಯುನ್ನತ ಸ್ಥಾನಕ್ಕೆ ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಕೊಟ್ಟು ಸ್ವರ್ಗ ಮಧ್ಯ ಪಾತಾಳಗಳಲ್ಲಿರುವವರೆಲ್ಲರೂ ಆತನನ್ನು ಕರ್ತನು ಒಡೆಯನು, ಸ್ವರ್ಗ ಮಧ್ಯ ಪಾತಾಳಗಳಲ್ಲಿ ಇರುವವರೆಲ್ಲರೂ ಆತನಿಗೆ ಅಡ್ಡ ಬಿದ್ದು ಆತನನ್ನು ಕರ್ತನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ದೇವರಿಗೆ ಸೇವೆಯನ್ನು ಸಲ್ಲಿಸ್ತಾರೆ. ಹಾಗಾದ್ರೆ ಯೇಸು ಸ್ವಾಮಿ ಎಲ್ಲಿದ್ದಾನೆ? ಅತ್ಯುನ್ನತ ಪದವಿಯಲ್ಲಿದ್ದಾನೆ. ಮತ್ತು ಮುಂದಿನ ದಿನಗಳಲ್ಲಿ ಆತನು ರಾಜಾಧಿರಾಜನಾಗಿ ಈ ಲೋಕಕ್ಕೆ ಬರೆಯುತ್ತಿದ್ದಾನೆ. ಅದು ನೇರಳೆ. ಸೊ ಇಲ್ಲಿವರೆಗೂ ನಾನು ನಿಮಗೆ ಒಂದು ಪೀಠಿಕೆಯನ್ನು ಮಾಡ್ಕೊಟ್ಟಿದ್ದೀನಿ. ಕ್ಲುಪ್ತವಾಗಿ ಯೇಸು ಸ್ವಾಮಿ ವಿಷಯದಲ್ಲಿ ಕೇಳಿ ಮಾಡ್ತಿದ್ದೀನಿ. ಇನ್ನು ಅನೇಕ ಅದ್ಭುತವಾದ ಸಂಗತಿಗಳನ್ನು ನೀವು ನೋಡ್ಲಿಕ್ಕಿದ್ದೀರಾ. ಅದನ್ನು ನನ್ನ ಇತರ ಸಹೋದರರು ನಿಮಗೆ ವಿವರಿಸಲಿಕ್ಕಿದ್ದಾರೆ. ದಯವಿಟ್ಟು ಗಮನವಿಟ್ಟು ಕೇಳಿ, ತಾಳ್ಮೆಯಿಂದ ಕೇಳಿ. ಓಕೆ, ಡೋಂಟ್ ಲುಕ್ ಎಟ್ ಯುವರ್ ವಾಚ್. ದೇವದರ್ಶನ ಗುಡಾರದಲ್ಲಿ ಮಕ್ಕಳಿಗೆ ಭಾಗಿಯಾಗಿದ್ದಾರೆ. ದೇವರ ಉದ್ದೇಶವಿದ್ದರೆ ಅವರ ಮಧ್ಯದಲ್ಲಿ ವಾಸ ಮಾಡಬೇಕು. ಬಟ್ ಅಷ್ಟಕ್ಕೆ ಉದ್ದೇಶವನ್ನ ಸೀಮಿತ ಮಾಡಿಲ್ಲ ದೇವರು. ಅದೇ ವಿಮೋಚನ ಕಾಂಡ 2 ಅಧ್ಯಾಯ 25 ಆದ್ಮೇಲೆ ನೋಡಿದ್ರೆ ದೇವರು ಹೇಳ್ತಾನೆ, ನಾನು ಯಾಕೆ ನಿಮ್ಮ ಮಧ್ಯೆ ವಾಸ ಮಾಡ್ತೀನಿ ಅಂತ ಗೊತ್ತಾ? ನಾನು ನಿಮ್ಮನ್ನ ಐಗುಪ್ತ ದೇಶದ ದಾಸತ್ವದಿಂದ ಬಿಡುಗಡೆ ಮಾಡಿಸಿಕೊಂಡು ನಾನು ನಿಮ್ಮ ಮಧ್ಯದಲ್ಲಿ ವಾಸ ಮಾಡೋದಕ್ಕೆ ನಾನು ಬಿಡುಗಡೆ ಮಾಡಿದೆ. ಅಂದರೆ ದೇವರು ವಾಸಸ್ಥಾನ ಬಿಡುಗಡೆ. ಯಾಜಕ ಕಾಂಡಕ್ಕೆ ಹೋದಾಗ ಇನ್ನೊಂದು ಪದಗಳನ್ನು ಬಳಸ್ತಾರೆ. ನಾನು ನಿಮಗೆ ದೇವರಾಗಿರುವೆನು, ನೀವು ನನಗೆ ಪ್ರಜೆ ಆಗ್ತಿರುವಿರಿ, ನಾನು ನಿಮ್ಮ ಮಧ್ಯದಲ್ಲಿ ನಿವಾಸ ಮಾಡಿದೆನು, ನಾನು ನಿಮ್ಮ ಜೊತೆ ಓಡಾಡ್ತೀನಿ, ನಿಮ್ಮ ಮಧ್ಯ ತಿರುಗಾಡ್ತೀನಿ. ಏನು ತಿರುಗಾಡೋದು ಒಂದು ಏನು ಅಂತ
ತಿರುಗಾಡೋದು ಅನ್ನೋದಿದೆ. ಒಂದು ಸ್ವಲ್ಪ ದೊಡ್ಡವನು ಆಗಿದ್ದಾನೆ, ಮೋಸ್ಟ್ಲಿ ಇವರು ತಂದೆ ತಾಯಿ ಕೈ ಹಿಡ್ಕೊಂಡು ನಡೆಸಿದ್ರೆ ಅವ್ರಿಗೆ ಇಷ್ಟ ಆಗುತ್ತಾ ಇರೋ ಗೊತ್ತಿಲ್ಲ. ಸಣ್ಣ ಮಕ್ಕಳಾದರೆ ಕೈ ಹಿಡಿದು ಒಂದು ವೇಳೆ ಅಲೋ ಮಾಡ್ಬೋದು, ಆದರೆ ಇವರೊಂದು ಕೈ ಹಿಡ್ಕೊಂಡು ನಡೆಸಿದ್ರೆ ಗೊತ್ತಿಲ್ಲ, ಸಿಟ್ಟು ಹೇಳ್ತಾನೋ ಕೈ ಹಿಡೋ ಗೊತ್ತಿಲ್ಲ. ಅದನ್ನು ನಾನು ನಿಮಗೆ ಹೇಳ್ತೇನೆ, ಯಾಕೆ ತಿರುಗಾಡುವೆನು ಅಂತ ಹೇಳ್ತಾರೆ ಅಂದರೆ, ತಿರುಗಾಡುವಾಗ ದೇವರು ತನ್ನ ಜನರನ್ನ ಏನು ಹೇಳ್ತಾರೆ, ನಿಮ್ಮನ್ನ ತಳ್ಳಿ ಬಿಡುವುದೇ ಇಲ್ಲ, ನಿಮ್ಮನ್ನ ತಳ್ಳಿ ಬಿಡುವುದೇ ಇಲ್ಲ. ಅಂದ್ರೆ ನಿರಂತರವಾಗಿ ನಾನು ನಿಮ್ಮ ಮಧ್ಯೆ ವಾಸ ಮಾಡಲಿಕ್ಕೆ ಇಷ್ಟಪಡ್ತೇನೆ. ತಿರುಗಾಡುವ ದೇವರ ಸ್ವಭಾವ ಏನು ಗೊತ್ತಾ, ಈ ವಾಕ್ಸ್ ಅಂಡ್ ಟಾಕ್ಸ್. ಆತನು ನಡೆದಾಡುವಾಗ ತನ್ನ ಜನರೊಟ್ಟಿಗೆ ಮಾತನಾಡ್ತಾನೆ. ಆ ಉದ್ದೇಶಕ್ಕೋಸ್ಕರ ನನ್ನ ಮಧ್ಯದಲ್ಲಿ ವಾಸ ಮಾಡಲಿಕ್ಕೆ ಆತನು ಬಯಸ್ತಾನೆ. ಈಗಾಗಲೇ ನೀವು ಬಾಗಿಲು ಮನೆಗೆ ಬಂದ್ಬಿಟ್ಟು ಅಲ್ಲೇ ಬಂದುಬಿಟ್ರೆ ತೃಪ್ತಿ ಬರಬಾರ್ದು. ಬಂದ್ಬಿಟ್ಟಿದ್ದೀವಿ ಅಂತ ತೃಪ್ತಿ ಬರಬಾರ್ದು. ಬಾಗಿಲನ್ನು ದಾಟಿಕೊಂಡು ಬಂದಾಗ ಯಜ್ಞವೇದಿ ಬಾಗಿಲಿನ ಎದುರಿನಲ್ಲಿ ಇರುತ್ತೆ. ಇಡೀ ದೇವದರ್ಶನ ಗುಡಾರದಲ್ಲಿ ಯಜ್ಞವೇದಿಯೇ ಅತಿ ದೊಡ್ಡ ಉಪಕರಣ, ಅತಿ ದೊಡ್ಡ ಉಪಕರಣವೇ ಯಜ್ಞವೇದಿ. ಈ ಯಜ್ಞವೇದಿಯ ಅಳತೆ ಏನಂದ್ರೆ, ಇದು 5 ಅಡಿ ಅಗಲ, 5 ಮೊಳ ಅಗಲ, ಇದು 5 ಮೊಳ ಉದ್ದ ಮತ್ತು 3 ಮೊಳ ಎತ್ತರ. 5ಅನ್ನ ನೀವು 1.5 ಮಾಡ್ಕೋಬೇಕು, ಇಂಟು 1.5 ಮಾಡಬೇಕು. ಆವಾಗ ಏನಾಗುತ್ತೆ, 7.5 ಅಡಿ ಅಗಲ, 7.5 ಅಡಿ ಉದ್ದ, ಸುಮಾರು 4.5 ಅಡಿ ಎತ್ತರ ಆಗ್ತದೆ. ಬಲ್ಲವರು ಹೇಳ್ತಾರೆ, ಇಡೀ ದೇವದರ್ಶನದ ಉಪಕರಣಗಳೆಲ್ಲವನ್ನು ಕೂಡ ಈ ಒಂದು ಯಜ್ಞವೇದಿಯಲ್ಲಿ ಹಾಕ್ಕೊಳ್ಬಹುದು. ಅಷ್ಟು ದೊಡ್ಡ ಒಂದು ಯಜ್ಞವೇದಿ ನೇರವಾಗಿ ಇರ್ತಾಯಿತು. ಇಲ್ಲಿ ನಮ್ಮ ಸ್ಥಳ, ಅದನ್ನು ನಾವು ಸ್ವಲ್ಪ ಅನುಕೂಲ ಮಾಡಿಕೊಂಡು ಇರ್ತಿದ್ದೀವಿ ಅಷ್ಟೇ. ಈಗಾಗಲೇ ನಿಮ್ಗೆ ಅಕ್ಕ ಹೇಳ್ತಾ ಇದ್ರು, ಇದನ್ನ ಜಾರಿ ಮರದಿಂದ ಮಾಡಲ್ಪಟ್ಟಿದೆ. ಓಕೆ, ಇನ್ನೂ ಒಂದು ಕಲ್ತ್ಕೊಳ್ಬೇಕು. ದೇವರು ತನ್ನ ಜನರನ್ನ ಕಾಣಿಕೆಯನ್ನು ಕಲೆಕ್ಟ್ ಮಾಡ್ತಾರೆ. ಅದರಲ್ಲಿ ಬಹಳ ಸೂಕ್ಷ್ಮ. ಏನು ಹೇಳ್ತಾರೆ ಮೋಶೆಗೆ ಅಂದರೆ, ಏನೇನು ಬೇಕು ನನಗೆ? ಚಿನ್ನ ಬೇಕು, ನನಗೆ ಬೆಳ್ಳಿ ಬೇಕು, ತಾಮ್ರ ಬೇಕು, ಮರ ಬೇಕು, ಇವೆಲ್ಲವೂ ನೀಲಿ ದಾರ ಬೇಕು, ಕೆಂಪು ದಾರ ಬೇಕು, ಧೂಮ್ರವರ್ಣದ ದಾರಗಳು ಬೇಕು, ಚರ್ಮದ ಇದು ಬೇಕು, ನನಗೆ ತೊಗಲಿನ ಚರ್ಮಗಳು ಬೇಕು, ಎಲ್ಲವುಗಳನ್ನು ಹೇಳ್ತಾರೆ. ಅದಕ್ಕೆ ಹೇಳುವಾಗ ಏನು ಹೇಳ್ತಾರೆ ಗೊತ್ತಾ, ಮನಸ್ಫೂರ್ತಿಯಾಗಿ ಕೊಡುವವರಿಂದಲೇ ನೀವು ತಕ್ಕೊಳ್ಬೇಕು ಹೊರತು ಅಡಿಪಾಯವನ್ನು ಹಾಕೊಟ್ಬಿಟ್ಟಿದ್ದಾನೆ. ಕಾಣಿಕೆ ಹೇಗೆ ಕೊಡಬೇಕು ಅಂತ ಬಲವಂತದಿಂದಲ್ಲ, ಡಿಮ್ಯಾಂಡ್ ಮಾಡೋದಿಲ್ಲ, ಬಾರ್ಗೇನು ಮಾಡಲ್ಲ. ಬಾರ್ಗೇನಿಂಗ್ ಇವತ್ತು ಸಾಕು, ಇದು ಕೊಟ್ಟರೆ ಇದಾಗ್ತದೆ, ಇದು ಕೊಟ್ಟರೆ ಇದಾಗ್ತದೆ, ಅದು ಕೂಡ ಇಲ್ಲ. ದೇವದರ್ಶನ ಗುಡಾರದ ಕಟ್ಟೋಣ ಹೇಗಿತ್ತು, ಜನರು ಮನಸ್ಫೂರ್ತಿಯಿಂದ ಕೊಟ್ಟ ಕಾಣಿಕೆ ವಸ್ತುಗಳಿಂದ ದೇವದರ್ಶನ ಗುಡಾರವನ್ನು ಕಟ್ಟಿದ್ದಾರೆ. ಈ ದೇವದರ್ಶನ ಗುಡಾರದ ಕಾಣಿಕೆ ಬರ್ತಾನೆ ಇತ್ತು. ಬೆಸಲೇನನ್ನು ಒತ್ತೇನೆಯನ್ನು ಬಂದು ಮೋಶೆ ಹೇಳ್ತಾರೆ, ಜಾಸ್ತಿ ಆಯಿತು ಅಂತ ಹೇಳಿದ್ರೆ, ಐ ಥಿಂಕ್ ಪ್ರಪಂಚದಲ್ಲಿ ಮೊದಲನೇ ಸಾರಿ ಈ ಶಬ್ದ ಕೇಳಿಸ್ಕೊಳ್ಳೋದು. ಸಾಕು ಅಂತ ಹೇಳೋದು ಬಹಳ, ಸಾಕು ಅಂತ ಹೇಳಿದ್ರೆ ಸಾಕು, ಇನ್ನು ಅವರಿಂದ ಯಾವುದನ್ನ ಶೇಖರಣೆ ಮಾಡಬೇಕು. ಆ ರೀತಿಯಾಗಿ ದೇವದರ್ಶನ ಗುಡಾರವನ್ನು ಕಟ್ಟಿದ್ರು. ಅಕ್ಕ ಮತ್ತೆ ನೀವು ಹೇಳ್ತಾ ಇದ್ರು, ಇದು ಮಾದರಿಯ ಪ್ರಕಾರವೇ ಕಟ್ಟಿದ್ರು. ಸರಿ, ಇಲ್ಲಿ ಜಾಲಿ ಮರದ ಒಳದು ಈ ಯಜ್ಞವೇದಿಗೆ ತಾಮ್ರವನ್ನು ಹೊದಿಸಲಾಗಿದೆ. ತಾಮ್ರ ಒಂದು ಸೂಚಕ. ತಾಮ್ರ ಏನು ಅರ್ಥವನ್ನು ಸಂದಾಯ ಮಾಡುತ್ತೆ ಅಂದರೆ, ನ್ಯಾಯ ತೀರ್ಪನ್ನು ಸಂದಾಯ ಮಾಡುತ್ತೆ. ನ್ಯಾಯ ತೀರ್ಪನ್ನು ನೀವು ಪ್ರಕಟಣೆ ಗ್ರಂಥ ಓದಿದಾಗ ವೈಭವದಿಂದ ಮಹಿಮೆಯಿಂದ ಕೂಡಿರುವ ಯೇಸು ಸ್ವಾಮಿಯ ವರ್ಣನೆಯಲ್ಲಿ ಅವರ ಪಾದಗಳು ತಾಮ್ರದಂದಿದ್ದವು ಅನ್ನೋದು. ಅದಕ್ಕೆ ದೇವದರ್ಶನ ಗುಡಾರ ಇಡೀ ಅಧ್ಯಾಯಗಳಲ್ಲಿ ಸುಮಾರು ವಿಮೋಚನೆ ಕಾಂಡದ ಪುಸ್ತಕದಿಂದ ಪ್ರಕಟಣೆವರೆಗೂ ಅಲ್ಲಲ್ಲಿ ಸಿಂಪಡಿಸಲ್ಪಟ್ಟಿರುವಂತಹ ವಿಚಾರಗಳಿವೆ. ಸೊ ತಾಮ್ರ ನ್ಯಾಯ ತೀರ್ಪಿಗೆ ಸೂಚನೆ ಆಗಿದೆ. ಹೇಗೆ ಬೈಬಲ್ ಸ್ಟಡಿನಲ್ಲಿ ಒಂದು ಅತ್ಯುತ್ತಮವಾದಂತಹ ವಿಧಾನ ಏನಂದ್ರೆ, ಬೈಬಲ್ ಶುಡ್ ಇಂಟರ್ಪ್ರೆಟ್ ಬೈಬಲ್ ಶುಡ್ ಬಿಕಮ್ ಅ ಕನ್ಕಾರ್ಡೆನ್ಸ್ ಆಫ್ ಬೈಬಲ್. ದಟ್ ಇಸ್ ದ ಬೆಸ್ಟ್ ವೇ ಆಫ್ ಇಂಟರ್ಪ್ರೆಟಿಂಗ್ ಬೈಬಲ್. ಅದಕ್ಕೆ ಅರಣ್ಯಕಾಂಡ ಪುಸ್ತಕ 21ನೇ ಅಧ್ಯಾಯದಲ್ಲಿ ಅರಣ್ಯ ಪ್ರಯಾಣದಲ್ಲಿ ಇದ್ದಂಥ ಈ ಇಸ್ರಾಯೇಲರು ಮಾರ್ಗಾಯಾಸವಾಯಿತು, ಬಹಳ
ಟೈರ್ಡ್ ಆದಾಗ ಮೋಶೆ ವಿರುದ್ಧವಾಗಿ ಗುಣಗುಡ್ತಾರೆ. ಈ ಮನ್ನ ತಿಂದು 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 ಏನಾಯ್ತು ನಮಗೆ ಬೇಸರ ಹಿಡಿದೋಗಿದೆ ಅಂತ. ಗುಣಗುಟ್ಟುವಿಕೆ ಯಾರಾದ್ರೂ ಹೇಳ್ಕೊಡ್ಬೇಕಾ? ನಮಗೆ ಟ್ರೈನಿಂಗ್ ಬೇಕಾ? ಟ್ರೈನಿಂಗ್ ಬೇಡ. ಗುಣಗುಟ್ಟುವಿಕೆ ಸ್ವಭಾವ. ಓಕೆ, ಇದೇನು ಹೊಸದಲ್ಲ, ಅಲ್ಲಿಂದ ಬಂದುಬಿಟ್ಟಿದೆ ನನಗೆ ಸ್ವಭಾವ. ಸಣ್ಣ ಮಕ್ಕಳು ಗುಣಗುಡ್ತಾರೆ, ಅದು ಅರ್ಥ ಮಾಡ್ಕೊಳ್ಳೋದಿಲ್ಲ. ಅವರು ಮಾಡ್ತಾರೆ, ಅವರಿಗೆ ಅವರದೇ ಆದಂಥ ಭಾಷೆ. ಸೊ ಗುಣಗುಟ್ಟುವಿಕೆ ಬಂದ. ಈ ಗುಣಗುಟ್ಟುವಿಕೆ ದೇವರು ಕೇಳಿಸ್ಬಿಟ್ಟು, ದೇವರು ಕೇಳಿಸಿದಾಗ ಸಿಟ್ಟಿಗೆದ್ದ ಅವರ ಮಧ್ಯ ವಿಷಸರ್ಪಗಳನ್ನು ಕಳಿಸೋದ್ರಿಂದ ಬಹಳಷ್ಟು ಜನ ಸತ್ತೋದ್ರು. ಆ ಬಾಧೆಯಲ್ಲಿದ್ದವರು ಮೋಶೆಯ ಬಳಿಗೆ ಬಂದು ಪರಿಹಾರಕ್ಕೋಸ್ಕರ ಯೆಹೋವನನ್ನು ಪ್ರಾರ್ಥಿಸುವಾಗ ಮೋಶೆ ಪ್ರಾರ್ಥಿಸಿದಾಗ ಯೆಹೋವನು ಪರಿಹಾರವನ್ನು ಕೊಡ್ತಾರೆ. ಏನಂದ್ರೆ, ಆ ಹಾವಿನ ರೂಪವನ್ನು ತಾಮ್ರದಲ್ಲಿ ಮಾಡು, ನೀನು ಎತ್ತರದಲ್ಲಿಡು, ಅದನ್ನ ನೋಡಿದವರು ಬದುಕಿ ಉಳಿಯುತ್ತಾರೆ. ಇಂಥ ಡಾಕ್ಟರ್ ಇವತ್ತಾರನ್ನ ಸಿಕ್ಕಿದ್ರೆ ನೀವೇನಂತೀರಾ? ಹಾವು ಕಟ್ಟಿಸ್ಕೊಂಡು ಡಾಕ್ಟರ್ ಹತ್ರ ಹೋಗಿ ಡಾಕ್ಟರ್ ಈ ತರ ಪ್ರಿಸ್ಕ್ರಿಪ್ಷನ್ ಕೊಟ್ಟರೆ ಏನಂತೀರಾ? ನೋಡಿದವರು ಬದುಕುಳಿತಾರೆ ಅಲ್ಲ. ನೀವು ಡಾಕ್ಟರ್ನೇ ಕಳಿಸ್ಬಿಡ್ತೀರ, ಡಾಕ್ಟರ್ ಕಳಿಸ್ಬಿಡ್ತೀರ, ಹೌದಲ್ವೋ? ಆದ್ರೆ ಇದರ ಹಿಂದೆ ಅತ್ಯದ್ಭುತವಾದಂತಹ ಒಂದು ಸಂದೇಶ ಇದೆ. ನೋಡುವುದಕ್ಕೆ ನಂಬಿಕೆ ಬೇಕು, ತರ್ಕ ಬೇಕಾಗಿಲ್ಲ. ನೋಡುವುದಕ್ಕೆ ನಂಬಿಕೆ ಬೇಕು. ಅದಕ್ಕೆ ನಂಬಿಕೆ ತರ್ಕಗಳನ್ನು ಮೀರಿರುವಂಥದ್ದು. ಇಟ್ ಇಸ್ ಫೇತ್ ಇಸ್ ಬಿಯಾಂಡ್ ರೀಸನ್. ತರ್ಕ ಇಲ್ಲ, ಅದಕ್ಕೆ ತರ್ಕ ಇಲ್ಲ. ಸೊ ನೋಡಿದವರು ಬದುಕುಳಿದರು. ಅಲ್ಲಿ ಆ ತಾಮ್ರ ಅವತ್ತಿನ ಪಾಪಕ್ಕೆ ನ್ಯಾಯ ತೀರ್ಪು ಅದನ್ನು ಎತ್ತರದಲ್ಲಿ ಇಡಲ್ಪಟ್ಟಿತ್ತು. ಅದಕ್ಕೆ ತಾಮ್ರ ಉಪಯೋಗವಾಗಿರೋದು. ಸೊ ಈ ಎತ್ತುವಿಕೆಯಲ್ಲಿ ಯಾಜಕರ ಕಾಂಡ 1ನೇ ಅಧ್ಯಾಯದಿಂದ 7ನೇ ಅಧ್ಯಾಯದವರೆಗೂ ನೀವು ನೋಡಿದಾಗ ನಿಮ್ಗೆ ಗೊತ್ತಾಗುತ್ತೆ. ಸರ್ವಾಂಗ ಹೋಮ ಆಗ್ತಾ ಇತ್ತು. ದಾನ ಮತ್ತು ದ್ರವ್ಯಗಳ ಸಮರ್ಪಣೆ ಆಗ್ತಾ ಇತ್ತು. ಇಲ್ಲಿ ಸಮಾಧಾನ ಯಜ್ಞವಾಗ್ತಾ ಇತ್ತು, ಇಲ್ಲಿ ದೋಷ ಪರಿಹಾರ ಯಜ್ಞವಾಗ್ತಾ ಇತ್ತು, ಪ್ರಾಯಶ್ಚಿತ್ತ ಯಜ್ಞವಾಗ್ತಾ ಇತ್ತು. ಕೃತಜ್ಞತೆಯಿಂದ ಬಲಿಗಳನ್ನ ಸಮರ್ಪಿಸುತ್ತಿದ್ದರು. ಈ ಎಲ್ಲ ಯಜ್ಞಗಳು ಎಲ್ಲವನ್ನ ಯೇಸು ಸ್ವಾಮಿಗೆ ಬೆರಳು ತೋರಿಸುತ್ತಿತ್ತು. ಯೇಸು ಸ್ವಾಮಿ ಸರ್ವಾಂಗ ಆತನ ಶಿಲುಬೆಯಲ್ಲಿ ಯಜ್ಞವಾಗಿದ್ದಾನೆ, ಸರ್ವಾಂಗ ಯಜ್ಞವಾಗಿದ್ದಾನೆ. ಧಾನ್ಯ ಮತ್ತು ದ್ರವ್ಯಗಳ ಅರ್ಪಣೆಗಳ ಹಿಂದಿರುವಂತ ಚುಟುಕು ಸತ್ಯಾಂಶ ಏನಂದ್ರೆ, ಯೇಸು ಸ್ವಾಮಿ ಪಾಪಗಳ ಪರಿಹಾರಕ್ಕಾಗಿ ಯಜ್ಞದ ಕುರಿಯಾಗಿ ಇಹಲೋಕದಲ್ಲಿ ತನ್ನನ್ನು ತಾನು ಪ್ರತಿಷ್ಠಿಸಿಕೊಂಡ ಅನ್ನೋದಕ್ಕೆ ಧಾನ್ಯ ಮತ್ತು ದ್ರವ್ಯಗಳ ಸಮರ್ಪಣೆಯ ಮೂಲಾರ್ಥ. He consecrated himself to be sacrificed for the deliverance. ಅದಕ್ಕೋಸ್ಕರ ಅದನ್ನ ಹೇಳಿದರು. ಸೊ ಪ್ರಾಯಶ್ಚಿತ್ತ ನಮಗೆ ಗೊತ್ತು. ಇದರಲ್ಲಿ ನಮಗೆ ಸಮಾಧಾನ ಯಜ್ಞವಾಗ್ತಾನೆ. ಇದರ ಯಜ್ಞದಿಂದಲೇ ನಮ್ಮ ದೋಷಗಳು ಪರಿಹಾರವಾಗಿದೆ. ಸೊ ಎಲ್ಲ ಯಜ್ಞಗಳು ಕೂಡ ಯೇಸು ಸ್ವಾಮಿಯನ್ನೇ ಸೂಚಿಸುವಂತದ್ದಾಗಿತ್ತು. ಸೊ ಹಳವಡಂಬಡಿಕೆ ಕುರಿತು ಪೌಲ ಅಥವಾ ಇಲ್ಲಿಯರ ಗ್ರಂಥಕರ್ತ ತೀರ್ಪಡಿದ 10ನೇ ಅಧ್ಯಾಯದ 1ನೇ ವಚನದಲ್ಲಿ ಧರ್ಮಶಾಸ್ತ್ರವು ಮುಂದೆ ಬರಬೇಕಾದ ಮೇಲುಗಳ ಕುರಿತು ಛಾಯೆಯಾಗಿವೆ, ಅದು ನಿಜ ಸ್ವರೂಪವಲ್ಲ. ನಿಜ ಸ್ವರೂಪ ಯಾವುದು? ರಹಸ್ಯ ಪತ್ರ 17 ಗೊತ್ತಾಗ ಅದರ ನಿಜ ಸ್ವರೂಪವು ಕ್ರಿಸ್ತನೇ ಆಗಿದ್ದಾನೆ. ಸೊ ಎಲ್ಲವೂ ಕೂಡ ಕ್ರಿಸ್ತಮಯ ಆಗಿದೆ. ಬೈಬಲ್ ಹಿಡಿದು ಗ್ರಂಥದವರೆಗೂ ನಾವು ಕುಳಿತರೆ ಎಷ್ಟು ಸಾರಿ ಕ್ರಿಸ್ತನ ಕುರಿತು ಯೆಹೋವ ದೇವರು, ತಂದೆಯಾದ ದೇವರು ಪ್ರಕಟಿಸಿಬಿಟ್ಟಿದ್ದಾರೆ. ನನಗೆ ನಿನಗೆ ಒಂದು ಬ್ರಾಹ್ಮಣ ಕಣ್ಣು ತೆರೆಯಪ್ಪ, ನಿನ್ನ ಧರ್ಮಶಾಸ್ತ್ರದ ರಹಸ್ಯ ಆನಂದಗಳನ್ನು ಅರಿಯುವಂತೆ ನಮ್ಮ ಕಣ್ಣುಗಳನ್ನು ತೆರೆಯಬೇಕು, ನಮ್ಮ ಬುದ್ಧಿ ತೆರೆಯಬೇಕು, ಸತ್ಯವನ್ನು ಗ್ರಹಿಸಿಕೊಳ್ಳಿಕ್ಕೆ. ಇದು ನನ್ನ ನಿನ್ನ ಪ್ರಾರ್ಥನೆ ಆಗಬೇಕು. ಸೊ ಇಲ್ಲಿ ಯಜ್ಞಗಳು ಇದನ್ನ ತಿಳಿಸ್ತೀವಿ. ಆಮೇಲೆ ಯಜ್ಞಕ್ಕೆ ಸೀಮಿತವಾದಂತಹ ಪಶುಗಳಿತ್ತು. ಯಾವ್ಯಾವ ಪಶುಗಳಿತ್ತು? ಎತ್ತಿತ್ತು, ಅಥವಾ ದನ, ಆಡು, ಕುರಿ, ಪಾರಿವಾಳ ಮತ್ತು ಬೆಳವಕ್ಕಿ. ಈ 5 ಮಾತ್ರ ಯಜ್ಞಕ್ಕೆ ಸಮರ್ಪಣೆ ಮಾಡಬಹುದಾಗಿತ್ತು. ಈ ಎತ್ತು ಯಾರನ್ನ ಸೂಚಿಸುತ್ತೆ? ರೈತ ಸ್ನೇಹಿ. ಇದು ಅವಿರತವಾಗಿ ಭೂಮಿಯಲ್ಲಿ ಉಳಿಮೆ ಮಾಡುವಂತ ಒಂದು ಪ್ರಾಣಿ. ಸೇವಕನನ್ನ ಸೂಚಿಸುತ್ತೆ. ಯೇಸುಸ್ವಾಮಿ ದಾಸನಾಗಿದ್ದಾರೆ. ಮತ್ತು ಮಾತ್ರವಲ್ಲ, ಅದನ್ನು ಮಾತಾಡಿದ ಮಾರ್ಕನ ಸುವಾರ್ತೆ 10ನೇ ಅಧ್ಯಾಯದ 45ನೇ ವಚನದಲ್ಲಿ, ನಾನು ಸೇವೆ ಮಾಡಿಸಿಕೊಳ್ಳುವುದಕ್ಕೆ ಬರಲಿಲ್ಲ, ಬದಲಾಗಿ ಬಂದಿದ್ದೇನೆ
ಸೇವೆ ಮಾಡುವುದಕ್ಕಾಗಿ ಮತ್ತು ನನ್ನ ಪ್ರಾಣವನ್ನ ಈಡು ಕೊಟ್ಟು ಬಿಡಿಸುವುದಕ್ಕೋಸ್ಕರ ಈ ಲೋಕಕ್ಕೆ ಬಂದಿದ್ದೇನೆ. ಮತ್ತು ಸ್ವಾಮಿ ಇವಾಗ ಯೋಹಾನ ಸುವಾರ್ತೆ 3ನೇ ಅಧ್ಯಾಯದಲ್ಲಿ ನೋಡಬಹುದು, ತನ್ನ ಶಿಷ್ಯರನ್ನ ಪ್ರೀತಿಸ್ತಾನೆ, ಪರಿಪೂರ್ಣವಾಗಿ ಪ್ರೀತಿಸಿ ತನ್ನನ್ನು ಹಿಡಿದುಕೊಳ್ಳುವ ಯೂದನ ಕಾಲುಗಳನ್ನು ತೊಳೆದಿದ್ದಾನೆ, ಬೊಂಕುವ ಪೇತ್ರನ ಕಾಲುಗಳನ್ನು ತೊಳೆದಿದ್ದಾನೆ. ಆತನ ಸಂಕಷ್ಟದ ಸಮಯದಲ್ಲಿ ಚದರಿ ಹೋಗುವಂತ ಶಿಷ್ಯರ ಕಾಲುಗಳನ್ನು ಕೂಡ ತೊಳೆಯುವುದರ ಮೂಲಕ ಎಂಥ ಸೇವಕನೆಂಬುದಾಗಿ ಮತ್ತೆ ಪ್ರಕಟಿಸಿಕೊಂಡಿದ್ದಾರೆ. ಸೊ ಈ ಎತ್ತು ಸೇವಕನನ್ನು ಪ್ರಕಟಿಸುತ್ತದೆ. ಆಡು ಶಾಪ ಮತ್ತು ಪಾಪಕ್ಕೆ ಸೂಚನೆಯಾಗಿದೆ. ಮತ್ತಾಯ ಸುವಾರ್ತೆ 25ನೇ ಅಧ್ಯಾಯದಲ್ಲಿ ಒಂದು ನ್ಯಾಯ ತೀರ್ಪಿದೆ. ನಮ್ಮ ಕ್ರಿಯೆಗಳ ನಿಮಿತ್ತ ನಮಗೊಂದು ನ್ಯಾಯ ತೀರ್ಪಿದೆ. ಆ ನ್ಯಾಯ ತೀರ್ಪಿನಲ್ಲಿ ಆಡುಗಳನ್ನ ಬೇರ್ಪಡಿಸ್ತಾನೆ, ಕುರಿಗಳನ್ನ ಬೇರ್ಪಡಿಸ್ತಾನೆ. ಶಾಪಗ್ರಸ್ತರೆ ಅಂತಾರೆ. ಸೊ ಶಾಪಕ್ಕೂ ಪಾಪಕ್ಕೂ ಸೂಚನೆಯಾಗಿರುವಂತ ಆಡು. ಈ ಯೇಸು ಸ್ವಾಮಿ ಮರದ ಕಂಬದ ಮೇಲೆ ನಮ್ಮ ಶಾಪಗಳನ್ನ ಹೊತ್ತವನಾದನು ಸೂಚಿಸುವಂತ. ಕುರಿ ಮುಕ್ತತೆಗೆ ಸೂಚನೆ, ಯೋಸೆಕ್ಸ್ ಕುರಿ ಮುಕ್ತತೆಗೆ ಸೂಚನೆ ಆಗಿದೆ. ಅಲ್ವೇ? ಕುರಿ ಕಿತ್ತಾಡೋದನ್ನ ನೋಡಿದ್ದೀರಾ? ಏನೋ ಬೇಡ, ನಾನು ನಾಳಿದ್ದೆ ಮಾಡಿಬಿಡ್ತೀನಿ. ಕುರಿ ಕಿತ್ತಾಡೋದನ್ನ ನೋಡಿದ್ದೀರಾ? ಇಲ್ಲ ಅಲ್ಲ ನೋಡಿ. ಆದ್ರೆ ಯೇಸು ಸ್ವಾಮಿ, ನಾನು ಕುರುಬ, ನೀವು ಹಾಗಾದ್ರೆ ಇನ್ಮೇಲೆ ಕಿತ್ತಾಡ್ಬೇಕು, ಇನ್ಮೇಲೆ ಕಿತ್ತಾಡ್ಬೇಕು. ಯೇಸು ಸ್ವಾಮಿ ಹೇಳ್ತಾನೆ, ಅವನು ಕುರುಬ, ನಾವೇನಾಗಿದ್ದೇವೆ ಕುರಿಗಳು. ಈ ಕೈಗೆ ಬಹಳ ಕಷ್ಟ ಕುರಿಗಳು ಅನ್ಸಲ್ಲ, ಅಲ್ಲೇ ಬಹಳ ಕಷ್ಟ. ಅದು ತೀರ್ಮಾನ ಮಾಡೋಕ್ಕಾಗಲ್ಲ ಕುರಿಗಳಿಗೆ. ಗೊತ್ತಾ ನಿಮ್ಗೆ? ತೀರ್ಮಾನ ಅಪಾಯವನ್ನ ಗುರುತಿಸಲಿಕ್ಕಾಗೋದಿಲ್ಲ ಕುರಿಗಳಿಗೆ. ಒಂದು ಪೇಪರ್ ಕಟಿಂಗ್ ಬಂದಿತ್ತು. ಆ ಪೇಪರ್ ಕಟಿಂಗ್ ಹೀಗೆ ಹೇಳ್ತು, ಎ ಟ್ರೈನ್ ರ್ಯಾನ್ 67 sheep killed. ಟ್ರೈನು 67 ಕುರಿಗಳು ಸತ್ತು. ನನ್ನ ಪ್ರಶ್ನೆ 68ನೇದು ಏನಾಯ್ತು ಅಂತ. ಅದಕ್ಕೆ ಅಲ್ಲಿ ಬಂದಿತ್ತು ಟ್ರೈನ್ ಅಷ್ಟೇ ಉದ್ದ ಆಗ್ತು ಅಂತ. ಅಂದ್ರೆ ತೀರ್ಮಾನ ಮಾಡೋಕ್ಕಾಗೋದಿಲ್ಲ ಕುರಿಗಳಿಗೆ. ಅದಕ್ಕೆ ಮನುಷ್ಯ ಅವಲಂಬಿತ ಕುರಿ. ಮನುಷ್ಯ ಕುರಿ ಯಾವಾಗ ಕುರುಬನನ್ನ ಅವಲಂಬಿಸುತ್ತದೆ. ಕುರಿ ಈ ಲೋಕದಲ್ಲಿ ಯೇಸು ಸ್ವಾಮಿ ತನ್ನ ಚಿತ್ತದಂತೆ ನಡೆಯುವುದಕ್ಕಾಗಿ ಬರಲೇ ಇಲ್ಲ. ಮಾತುಗಳು ಕೂಡ ತನ್ನದಾಗಿರಲಿಲ್ಲ. ದೇವರಿಂದ ಕೇಳಿಸಿಕೊಂಡಿದ್ದನ್ನ, ನೋಡಿದ್ದನ್ನ ಇಹಲೋಕದಲ್ಲಿ ಮಾಡಿದ್ದಾನೆ. ತನ್ನ ಮಹಿಮೆಗಾಗಿ ಅಥವಾ ಪಾಪ್ಯುಲಾರಿಟಿಗಾಗಿ ಏನು ಮಾಡಲೇ ಸ್ವಾಮಿ ತಂದೆಯ ಚಿತ್ತವನ್ನು ನೆರವೇರಿಸಿದ್ದಾನೆ. ಅದಕ್ಕೆ ಅವರು ಯಜ್ಞದ ಕುರಿಯಾಗಿದ್ದಾನೆ. ಇನ್ನೋಸೆನ್ಸ್ ಮತ್ತು ಪಾರಿವಾಳ ಯಾವುದಕ್ಕೆ ಸೂಚನೆಯಾಗಿದೆ? ನಿಷ್ಕಪಟ. ಒಳಗೊಂದು ಹೊರಗೊಂದು ಇಲ್ಲ. ಏನಂತೀರ? ಒಳಗೊಂದು ಹೊರಗೊಂದು ಇಲ್ಲ. ಮುಖವಾಡದ ಜೀವಿತ ಇಲ್ಲ. ವೆರಿ ಸಾಫ್ಟ್. ಬಹಳ ಭಯಪಡುವಂತ ಪಕ್ಷಿ ಪಾರಿವಾಳ. ಕಪ್ಪಾಳ ತೆಗೆದು ಹೊರಬರುತ್ತೆ. ಇದು ಮೃದು. ಸೊ ಯೇಸುಸ್ವಾಮಿಯನ್ನ ಸೂಚಿಸುವಂತ ಪಾರಿವಾಳ. ಬೆಳವಣಿಗೆಯನ್ನು ಸೂಚಿಸುತ್ತೆ ಬಾಳತಾನೆ. ಅಂದ್ರೆ ಈ ಯಜ್ಞ ವೇದಿಯಲ್ಲಿ ಐಶ್ವರ್ಯವಂತರಿಗೂ ಜಾಗ ಇದೆ, ಬಡವರಿಗೂ ಜಾಗ ಇದೆ. ಯಾರು ಅಲ್ಲ ನಡೆಯುವ ಯಜ್ಞ ವೇದಿ ಅಲ್ಲವೇ ಅಲ್ಲ. ಯೇಸು ಸ್ವಾಮಿ ಕೂಡ ಯಜ್ಞಾರ್ಪಿತನಾಗಿ ಎಲ್ಲರನ್ನ ಕೈಚಾಚಿ ಕರೆದಿದ್ದಾನೆ. ಶ್ರೀಮಂತರಾದಂತ ಅರಿಮತ್ತಾಯನ ಯೋಸೇಫನನ್ನು ಕರೀತಾನೆ, ನಿಕೋದೇಮನನ್ನು ಕರೀತಾನೆ, ತೀರ ಬಡವನಾದವನನ್ನು ಕರೀತಾನೆ, ಇವತ್ತಿಗೂ ಕೂಡ ಕರೀತಾನೆ ಇರ್ತಾನೆ. ಸೊ ಯೇಸು ಸ್ವಾಮಿಯ ಯಜ್ಞ ಮುಕ್ತ, ಎಲ್ಲರಿಗೂ ಆಹ್ವಾನವಿದೆ ಅದರ ಪರಿಹಾರದಲ್ಲಿ. ಸೊ ಇವಾಗ ನೀವು ತಿಳ್ಕೊಳ್ಳಿ, ಯಾವುದೋ ಒಂದು ಕುಟುಂಬ ಒಂದು ಪಾಪ ಮಾಡಿದ್ದೇನೆ ಅಂತ ಅವರು ಮನವರಿಕೆ ಆದಾಗ ಆ ದೋಷ ಪರಿಹಾರ ಆಗ್ಬೇಕು. ಆ ದೋಷ ಪರಿಹಾರ ಆಗ್ಬೇಕಾದ್ರೆ ಆ ಕುಟುಂಬದವರು ಏನ್ ಮಾಡ್ತಾ ಇದ್ರು? ನೇಮಿತವಾದಂತ ಪಶುಗಳಲ್ಲಿ ಯಾವುದಾದ್ರೂ ಒಂದನ್ನು ತರ್ತಾರೆ. ತಂದಾಗ ಬಾಗಿಲು ಮುಂದೆ ತರ್ತಾರೆ. ಬಾಗಿಲು ಮುಂದೆ ತಂದಾಗ ಏನ್ ಮಾಡ್ತಾ ಇದ್ರು? ಪರೀಕ್ಷೆ ಮಾಡ್ತಾ ಇದ್ರು. ಯಾಕೆ ಪರೀಕ್ಷೆ ಮಾಡಬೇಕು? ಇದರಲ್ಲಿ ಯಾವ ದೋಷ ಇರಬಾರ್ದು, ಇದರಲ್ಲಿ ಯಾವ ಗುಣ ಇರಬಾರ್ದು, ಗಾಯವಿರಬಾರ್ದು, ಪರಿಪೂರ್ಣವಾಗಿರಬೇಕು, ಅದು ಪರ್ಫೆಕ್ಟ್ ಆಗಿರಬೇಕು. ಪರೀಕ್ಷೆ ಮಾಡ್ತಾ ಇದ್ರು. ಯಾಜಕರು ಪರೀಕ್ಷೆ ಮಾಡಿ ಇದು ಯಜ್ಞಕ್ಕೆ ಯೋಗ್ಯವಾಗಿದೆ ಎಂದು ತೀರ್ಮಾನಿಸಿದಾಗ ಅವರು ಯಜ್ಞಕ್ಕೆ ಅದು ಸಿದ್ಧ ನೋಡಿ. ಯೇಸು ಸ್ವಾಮಿ ಪಸ್ಕದ ಕುರಿಮರಿಯಾಗಿ ಪರೀಕ್ಷೆಗೆ ಒಳಗಾಗಿದ್ದಾನೆ. ಆಗಿದ್ದಾನೆ.
ಪಿಲಾತನ ನ್ಯಾಯ ವಿಚಾರಣೆಯಲ್ಲಿ ಪಿಲಾತನನ್ನು ಮಾತು ಹೇಳ್ತಾರೆ, ಇವನಲ್ಲಿ ನನಗೆ ಯಾವ ಅಪರಾಧವನ್ನು ಕಾಣಲಿಲ್ಲ. ಪಿಲಾತನ ಹೆಂಡತಿ ಹೇಳ್ತಾಳೆ, ಈ ಸತ್ಪುರುಷನ ಕೊಡಬೇಕು, ನೀನು ಹೋಗಬೇಡಪ್ಪ, ಹೋಗಬೇಡ. ಎಸ್ ಸ್ವಾಮಿ ಮರಣ ಹೊಂದಿದಾಗ ಅಲ್ಲಿದ್ದಂತ ಶತಾಧಿಪತಿ ಹೇಳ್ತಾರೆ, ಅಯ್ಯೋ ಇವನು ನಿಜವಾಗಲೂ ದೇವ ಕುಮಾರನೇ, ಆತನು ಪರಿಶುದ್ಧನಾದ್ದರಿಂದಲೇ ಆ ಯಜ್ಞ ದೇವರಿಗೆ ಸಮರ್ಪಿತವಾಗಿತ್ತು, ಮೆಚ್ಚುಗೆಯಾಗಿತ್ತು. ಅದಕ್ಕಾಗಿ 3ನೇ ದಿವಸದಲ್ಲಿ ಯೇಸು ಕ್ರಿಸ್ತನನ್ನು ತಂದೆಯಾದ ದೇವರು ಯತ್ನಿಸಿದ್ದಾನೆ. ಆತನು ಹುಟ್ಟುವಾಗಲೇ ಪರಿಶುದ್ಧನಾಗಿದ್ದಾನೆ. ಸ್ತ್ರೀಯಲ್ಲಿ ಹುಟ್ಟುವಂತ ಪ್ರತಿಯೊಬ್ಬರು ದೇವರ ವಾಕ್ಯ ಹೀಗೆ ಹೇಳ್ತಾರೆ, ದಾವೀದನ ಗ್ರಂಥ ಕೀರ್ತನೆಗಳ ಗ್ರಂಥ 51ನೇ ಅಧ್ಯಾಯದಲ್ಲಿ ಪಾಪದ ರೀತಿಯ ಬರೀತಾರೆ. ಅದನ್ನು ಬರೀತಾರೆ, ನಾನು ಹುಟ್ಟಿದಂದಿನಿಂದ ಗರ್ಭ ಧರಿಸಿದಂದಿನಿಂದ ದ್ರೋಹಿಗೆ. ಸೊ ನಾವೆಲ್ಲರೂ ಅದೇ ಸಾಲಿನಲ್ಲಿರೋರು. ಆದ್ರೆ ಒಬ್ಬ ಹುಟ್ಟುವಾಗಲೇ ಪವಿತ್ರನಾಗಿದ್ರೆ ಇಡೀ ಪ್ರಪಂಚದಲ್ಲಿ ಅದು ಯೇಸು ಸ್ವಾಮಿ ಮಾತ್ರ ಪವಿತ್ರ ಶಿಶು ಅಂತ ಹೇಳಿದರು. ಯಾರಿಗೂ ಪಟ್ಟಾಗಿಲ್ಲ. ಯೇಸು ಸ್ವಾಮಿ ಮಾತ್ರ ಪವಿತ್ರ ಶಿಶು. ಆತನ ಬದುಕು ಪವಿತ್ರವಾಗಿತ್ತು, ಸೇವೆ ಪವಿತ್ರವಾಗಿತ್ತು. ಆತನ ಕ್ರೂಜೆಗೇರುವಾಗ ಪವಿತ್ರನಾಗಿದ್ದ, ಪವಿತ್ರನಾಗಿ ಉಳಿದು ಕೊಟ್ಟಿದ್ದಾರೆ. ಸೊ ಯಜ್ಞಕ್ಕೆ ಒಂದು ಯೋಗ್ಯವಾಗಿರುವಂತ ಒಂದು ಪರಿಲಯ. ಸೊ ಒಂದು ವೇಳೆ ಯಾರು ಬಂಡೆ ಬರ್ತೀರಾ ಒಂದು ಡೆಮಾನ್ಸ್ಟ್ರೇಷನ್ಗೆ, ಹಿರಿಯರು ಕುಟುಂಬದ ಪ್ರತಿನಿಧಿಸೋದಕ್ಕೋಸ್ಕರ ಯಾರು ಮುಂದೆ ಬರ್ತೀರಾ? ನೀವು ಇವತ್ತು ಬರೋಣ. ಏನ ಸರಿ, ಇವರು ಕುಟುಂಬದ ದೋಷ ಪರಿಹಾರಕ್ಕೆ ಏನ್ ಮಾಡಿದ್ದಾರೆ? ಈ ಗುರಿಯನ್ನು ತಂದಿದ್ದಾರೆ ಅಂತ ಈ ಗುರಿಯನ್ನು ತಂದ ಮೇಲೆ ಪರೀಕ್ಷೆ ಆಯ್ತು. ಯಾಜಕರು ಪರೀಕ್ಷೆ ಆದ್ಮೇಲೆ ಯಜ್ಞ ಮಾಡ್ಬೋದು ಅಂದಾಗ ಇವ್ರು ಏನ್ ಮಾಡಬೇಕು? ಇವರ ಬಲಗೈಯನ್ನ ಅದರ ತಲೆಯ ಮೇಲೆ ಇಡಬೇಕು. ಹೀಗಿಟ್ಟಾಗ ಏನ್ ಗೊತ್ತಾ ಅರ್ಥ? ಇವರ ಪಾಪ ಈ ಪ್ರಾಣಿಗೆ ವರ್ಗಾವಣೆ ಆಗುತ್ತೆ. ಇನ್ನೊಂದೇನಾಗುತ್ತೆ? ಈ ಕುರಿಯ ಮುಗ್ಧತೆ ಇವರಿಗೆ ವರ್ಗಾವಣೆ ಆಗುತ್ತೆ. ಇವರು ಸಾಯ್ಬೇಕಾದವರು, ಪಾಪ ಮಾಡಿದವರು ಸಾಯ್ಬೇಕಾದವರು. ಆದ್ರೆ ಇವರ ಬದಲಾಗಿ ಕುರಿ ಸಾಯ್ತಾರೆ. ಸೊ ಅರ್ಥ ಏನು? ನನ್ನ ಪಾಪಗಳಿಗೆ ನೀತಿಯ ನಿಮಿತ್ತ ನಾನು ಸಾಯ್ಬೇಕಾಗಿತ್ತು. ಆದ್ರೆ ಈ ಯೇಸು ಕ್ರಿಸ್ತನು ನನ್ನ ಪಾಪಗಳನ್ನ ತನ್ನ ಮೇಲೆ ಹೊತ್ತುಕೊಂಡು ಪಾಪವಾಗಿ ನನಗೋಸ್ಕರ ಪ್ರಾಣವನ್ನ ಕೊಟ್ಟಿದ್ದಾನೆ. ಇದೇ ಇದರ ಸೀಕ್ರೆಟ್. ಸಬ್ಸ್ಟಿಟ್ಯೂಷನರಿ ಆಫರಿಂಗ್, ನನ್ನ ಬದಲಾಗಿ ಅರ್ಪಣೆಯಾದಂತ ಯೇಸು ಸ್ವಾಮಿ. ಈ ಕುರಿ ವಧಿಸಲ್ಪಟ್ಟಾಗ ಏನ್ ಮಾಡ್ತಾ ಇದ್ರು? ಹೋಬಳಿಯಲ್ಲಿ ರಕ್ತವನ್ನು ಶೇಖರಿಸಿಕೊಂಡು ಅದು ತುಂಬಿಸಿಕೊಂಡು ಏನ್ ಮಾಡ್ತಾ ಇದ್ರು? ಅವರು ಆಯ್ಕೆ ಮಾಡಿರುವಂತಹ ಪಾಪಗಳನ್ನ ಕೊಂಬುಗಳ ಮೇಲೆ ಬರೆದು ಆ ರಕ್ತವನ್ನು ತಕ್ಕೊಂಡು ಅದರ ಮೇಲೆ ಮುಚ್ಚುತ್ತಾರೆ. ದಿಸ್ ಇಸ್ ಕಾಲ್ಡ್ ಆಸ್ ಅಟೋನ್ಮೆಂಟ್, ಮರೆಮಾಡುವುದು. ಆದರೆ ಯೇಸು ಸ್ವಾಮಿಯ ರಕ್ತ ನಮ್ಮ ಪಾಪಗಳನ್ನು ಮುಚ್ಚುವುದಿಲ್ಲ, ಬದಲಾಗಿ ನಮ್ಮ ಪಾಪಗಳನ್ನು ಏನ್ ಮಾಡುತ್ತೆ? ಸಂಪೂರ್ಣವಾಗಿ ತೊಳೆದು ನಮ್ಮನ್ನು ಶುದ್ಧಿ ಮಾಡಿ ನೀತಿವಂತರನ್ನಾಗಿ ಮಾಡುತ್ತೆ. ಇದು ಯೇಸು ಸ್ವಾಮಿಯ ರಕ್ತ. ಸೊ ಇಲ್ಲಿ ನಮ್ಮ ಪಾಪ ಪರಿಹಾರವಾಯಿತು. ಪಾಪ ಪರಿಹಾರವಾದ ಮಾತ್ರಕ್ಕೆ ನಮ್ಮ ಕ್ರೈಸ್ತ ಜೀವನ ಪರಿಪೂರ್ಣವಾಯಿತು ಅಂತ ತಿಳಿಬಾರ್ದು. ಆಕ್ಚುಲ್ ಪ್ರಾರಂಭ ಆಗಿರೋದಿಲ್ಲ. ಸೊ ನಾವು ಈ ರೀತಿಯಾಗಿ ಪರಿಹಾರ ಹೊಂದಿದವರು, ಬಿಡುಗಡೆ ಹೊಂದಿದವರು, ರಕ್ಷಿಸಲ್ಪಟ್ಟವರು ಹೇಗೆ ಜೀವಿಸಬೇಕು ಅನ್ನೋದನ್ನ ದೇವದರ್ಶನ ಗುಡಾರದ ಇನ್ನ ಉಳಿದ ಉಪಕರಣಗಳು ನಮಗೆ ಪಾಠ ಹೇಳ್ಕೊಡ್ತದೆ. ಹೌ ಟು ಲಿವ್ ಆಸ್ ಎ ಕ್ರಿಶ್ಚಿಯನ್. ಬಾಗಿಲಿನ ಬಳಿಗೆ ಬರ್ತೀವಿ, ಮಾನಸಾಂತರ ಹೊಂದಿರ್ತೀರ. ಆದ್ರೆ ಮಾನಸಾಂತರ ರಕ್ಷಣೆ ಅಲ್ಲ, ಬರೀ ಮಾನಸಾಂತರ ರಕ್ಷಣೆ ಅಲ್ಲ. ಯೇಸು ಸ್ವಾಮಿಯ ಯಜ್ಞದಲ್ಲಿ ನಂಬಿಕೆ ಇರಬೇಕು. ನಂಬಿಕೆ ಇಟ್ಟವರು ರಕ್ಷಣೆ ಹೊಂದಿದ ನಂತರ ರಕ್ಷಿಸಲ್ಪಟ್ಟವರು ಹೇಗೆ ಜೀವಿಸಬೇಕು? ದೇವದರ್ಶನ ಗುಡಾರದ ಇನ್ನುಳಿದ ಎಲ್ಲ ಉಪಕರಣಗಳು ನಿಮಗೆ ಆ ವಿಷಯಗಳನ್ನ ತಿಳಿಸ್ಕೊಡ್ತದೆ. ಆ ವಿಷಯಗಳನ್ನು ತಿಳಿಸ್ಕೊಳ್ಳೋದಕ್ಕೆ ಮುಂದೆ ನಮಗೆ ಇನ್ನೊಂದು ಉಪಕರಣ ಇದೆ. ನಮ್ಮ ಸಹೋದರ ಕುಮಾರ್ ಅವರು ಮುಂದೆ ಬರ್ತಾರೆ, ಅದರ ವಿಚಾರವನ್ನ ನಿಮಗೆ ತಿಳಿಸುತ್ತಿದ್ದಾರೆ. ನಮಗೆ ಸ್ತೋತ್ರವಾಗಿ ಈಗಾಗಲೇ ನೀವು ಯಜ್ಞವೇದಿಯ ಕುರಿತಾದ ಸಂಗತಿ. ಯೇಸು ಕ್ರಿಸ್ತನು
ಈ ಲೋಕ ರಕ್ಷಕನಾಗಿ ಬಂದು ಇಡೀ ಮಾನವರ ಪಾಪ ಪರಿಹಾರಕ್ಕಾಗಿ ಆತನ ಶಿಲುಬೆ ಮೇಲೆ ಸತ್ತಿದ್ದನ್ನು ನಾವು ಕೇಳಿದ್ದೇವೆ. ಆದರೆ ನಾವು ಪಶ್ಚಾತ್ತಾಪ ಪಟ್ಟು ದೇವರ ಕಡೆಗೆ ತಿರುಗಿಕೊಂಡು ನಮ್ಮ ಪಾಪಗಳಿಗಾಗಿ ನಾವು ಕ್ಷಮೆ ಕೇಳಿಕೊಳ್ಳುವಾಗ ಕರ್ತನು ನಮ್ಮನ್ನು ಕ್ಷಮಿಸುವಂತನಾಗಿದ್ದಾರೆ. ಸೊ ಅಳವಡಿಕೆ ಕಾಲದಲ್ಲಿ ಏನಾಗ್ತಾ ಇತ್ತು, ಯಜ್ಞಗಳಿಂದ ಅವರು ಪಾಪವನ್ನ ಮುಚ್ಚೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಆವಾಗ ಆ ಪರಿಸ್ಥಿತಿ ಇತ್ತು. ಆದರೆ ಇವಾಗ ಒಂದೇ ಸಾರಿ ಯೇಸು ಕ್ರಿಸ್ತನು ನಮ್ಮ ಪಾಪಗಳಿಗೋಸ್ಕರ ಆತನು ಶಿಲುಬೆಯಲ್ಲಿ ಪ್ರಾಣ ಕೊಡೋದ್ರ ಮೂಲಕ ಯಜ್ಞಗಳಿಲ್ಲ ಅಲ್ಲ. ಈಗ ಏನಂದ್ರೆ ಪಶ್ಚಾತ್ತಾಪ ಪಟ್ಟು ಆತನ ಬಳಿಯಲ್ಲಿ ಬಂದು ನಾವು ಕ್ಷಮೆ ಬೇಡಿಕೊಳ್ಳುವಾಗ ದೇವರು ಕರುಣಿಸ್ತಾನೆ. ಮತ್ತಷ್ಟೇ ಅಲ್ಲ, ಪಾಪ ಪರಿಹಾರ ಹೊಂದಿದ ಮೇಲೆ ನಾವು ಹೇಗೆ ಜೀವಿಸಬೇಕು ಅನ್ನೋದನ್ನ ಕೂಡ ನಾವು ಯೋಚಿಸಬೇಕು. ದೇವವಾಕ್ಯ ನಮಗೆ ಬಹಳ ಸ್ಪಷ್ಟವಾಗಿ ಹೇಳ್ತದೆ ಅಲ್ಲ. ನಾವು ಒಂದು ಸಾರಿ ನಾವು ದೇವರ ಕಡೆಗೆ ತಿರುಗಿಕೊಂಡು ನಾವು ಪಶ್ಚಾತ್ತಾಪ ಪಟ್ಟು ನಮ್ಮ ಪಾಪಗಳನ್ನು ಅರಿಕೆ ಮಾಡಿ ಕ್ಷಮಿಸಲ್ಪಟ್ಟು ರಕ್ಷಣೆ ಹೊಂದಿದ ಮೇಲೆ ನಾವು ದೇವರಿಗಾಗಿ ಜೀವಿಸುವವರಾಗಿರ್ಬೇಕು ನಾವು. ಅದಕ್ಕೆ ದೇವವಾಕ್ಯ ಹೇಳ್ತದೆ, ನೀವು ಕತ್ತಲೆಯಾಗಿದ್ದೀರಿ, ಈಗ ಬೆಳಕಾಗಿದ್ದೀರಿ. ಕತ್ತಲೆ ಇದ್ದಂತ ನಮ್ಮನ್ನು ದೇವರು ಬೆಳಕಿನೆಡೆಗೆ ನಡೆಸಿದ್ದಾನೆ, ನೀತಿವಂತರನ್ನಾಗಿ ಮಾಡಿದ್ದಾನೆ. ಇದಕ್ಕೆ ಯಾವ ಒಂದು ಪ್ರಯಾಸವಾಗಿ ಯಾವ ಪ್ರಯತ್ನವಾಗಿ ಮಾಡಿಲ್ಲ. ದೇವರ ಮಹಾಕೃಪೆಯಿಂದ ಯೇಸು ಸ್ವಾಮಿಯನ್ನ ನಾವು ಸ್ವೀಕರಿಸುವುದರಿಂದ ನಮ್ಮ ಪಾಪಗಳಿಗೋಸ್ಕರ ಪಶ್ಚಾತ್ತಾಪ ಪಟ್ಟು ಆತನ ಬಳಿಗೆ ಬಂದಾಗ ಆತನು ಕರುಣಿಸಿ ನಮ್ಮನ್ನು ಕ್ಷಮಿಸಿ. ಮತ್ತಷ್ಟೆಲ್ಲ ಈ ಯಜ್ಞಗಳು ಇಸ್ರಾಯೇಲರು ಆ ಕಾಲದಲ್ಲಿ ಮಾಡ್ತಕ್ಕ ಯಜ್ಞಗಳು ಮನುಷ್ಯನ ಪಾಪಗಳನ್ನ ಸಂಪೂರ್ಣವಾಗಿಯೂ ಪರಿಹಾರ ಮಾಡಲಿಕ್ಕೆ ಆಗ್ತಾ ಇರಲಿಲ್ಲ. ಆದರೆ ಯೇಸು ಕ್ರಿಸ್ತನು ಒಂದೇ ಸಾರಿ ಆತನು ಸಮರ್ಪಿಸಿದ ಯಜ್ಞವು ಅದು ಇಡೀ ಲೋಕದ ಮಾನವರಿಗೆ ಪರಿಪೂರ್ಣವಾದಂತಹ ಬಿಡುಗಡೆ ಕೊಟ್ಟು ನಮಗೆ ನಿತ್ಯ ಜೀವದ ನಿರೀಕ್ಷೆಯನ್ನು ಪರಲೋಕ ಬಾಧ್ಯತೆ ನಮಗೆ ಅನುಗ್ರಹಿಸಿಕೊಟ್ಟಿದೆ. ಹಾಗಾದ್ರೆ ದೇವವಾಕ್ಯ ಹೇಳ್ತಾರೆ, 2 ಕೊರಿಂಥ 5:12 ಹೀಗೆ ನೋಡ್ತಾರೆ, ಯಾವನಾದರೂ ಕ್ರಿಸ್ತನಲ್ಲಿ ಅವನು ಏನಾಗಿದ್ದಾನೆ, ನೂತನ ಸೃಷ್ಟಿಯಾಗಿದ್ದಾನೆ, ಅವನ ಪೂರ್ವ ಸ್ಥಿತಿಯ ಹೋಗಿ ಎಲ್ಲ ಬದಲಾಗಿದೆ. ಹಾಗಾದ್ರೆ ನಾವು ರಕ್ಷಣೆ ಹೊಂದಿದ ಮೇಲೆ ನಾವು ದೇವರ ಕಡೆಗೆ ತಿರುಗಿಕೊಂಡ ಮೇಲೆ ಮತ್ತೆ ನಾವು ಪಾಪದಲ್ಲಿ ನಾವು ಮುಂದುವರಿದರೆ ನಮ್ಮನ್ನು ನಾವು ವಂಚಿಸಿಕೊಳ್ತೇವೆ, ನಮ್ಮನ್ನು ನಾವು ಮೋಸ ಮಾಡಿಕೊಳ್ತೇವೆ. ಅದಕ್ಕೋಸ್ಕರ ನಾವು ಬಹಳ ಎಚ್ಚರಿಕೆಯಾಗಿ ನಡ್ಕೊಳ್ಳೋದಾಗಬೇಕು. ಹಾಗೆ ನಾವು ನೋಡುವಾಗ ಅನೇಕ ವಿಷಯಗಳನ್ನು ಹೇಳಿದ್ದಾರೆ. ಈಗ ಇಲ್ಲಿ ಇನ್ನೊಂದು ವಸ್ತು ಇದೆ, ಇದೇನಂತ ಹೇಳಿದ್ರೆ ಗಂಗಾಳ ಅಂತ. ಸೊ ನಾವು ಈ ದೇವದರ್ಶನ ಗುಡಾರದಲ್ಲಿ ನಾವು ವಿವರಿಸುವ ಪ್ರತಿಯೊಂದು ವಸ್ತುಗಳ ವಿಷಯದಲ್ಲಿ ಒಂದೊಂದು ವಿಷಯಗಳಲ್ಲಿ ಕೂಡ ನಾವು ಕ್ರಿಸ್ತನನ್ನ ನಾವು ಎತ್ತಿ ಹಿಡಿತಾ ಇದೆ, ಕ್ರಿಸ್ತನನ್ನ ಪ್ರಕಟಿಸ್ತಾ ಇದೆ ಈ ಸಂಗತಿಗಳು. ಸೊ ಇಲ್ಲಿ ಕೂಡ ನಾವು ನೋಡುವಾಗ ಈ ಗಂಗಾಳದಲ್ಲಿ ನೀರನ್ನ ಇಟ್ಟಿದ್ದಾರೆ. ಇದು ಯಾವ ಸೂಚನೆ ಆಗಿದೆ ಎಂಬುದಾಗಿ ನೋಡುವಾಗ ಈ ಗಂಗಾಳಕ್ಕೆ ಯಾವ ವಿನ್ಯಾಸ, ಯಾವ ಒಂದು ಅಳತೆ ಅದು ರೆಕಾರ್ಡ್ ಆಗಿದೆ. ಆದ್ರೂ ಕೂಡ ಇಲ್ಲಿ ನಾವೇನು ಗಮನಿಸ್ತೀವಿ ಅಂದ್ರೆ ಇದು ಈ ಗಂಗಾಳವು ತಾಮ್ರದಿಂದ ಮಾಡಿದ್ದು. ತಾಮ್ರ ಯಾವ ಸೂಚನೆ ಆಗಿದೆ, ನ್ಯಾಯ ತೀರ್ಪಿಗೆ ಸೂಚನೆ ಆಗಿದೆ. ಹಾಗೆ ಇದರಲ್ಲಿರ್ತಕ್ಕಂಥ ನೀರು ಕೂಡ ದೇವರ ವಾಕ್ಯಕ್ಕೆ ಅದು ಸೂಚನೆ ಆಗಿದೆ. ಯೇಸು ಕ್ರಿಸ್ತ ಏನಾಗಿದ್ದಾನೆ, ವಾಕ್ಯವಾಗಿದ್ದಾನೆ. ಯೋಹಾನ 1:1 ಗೊತ್ತಾ ಯಾರಿಗಾದ್ರು? ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು. ಹಾಗಾದ್ರೆ ಯೇಸು ಕ್ರಿಸ್ತನ ವಾಕ್ಯವಾಗಿ, ಹಾಗಾದ್ರೆ ಈ ನೀರು ದೇವರ ವಾಕ್ಯಕ್ಕೆ ಅದು ಸೂಚನೆ ಆಗಿದೆ ಎಂಬುದಾಗಿ ನೋಡ್ತೇವೆ. ಸರಿ, ಆವಾಗ ದೇವದರ್ಶನ ಗುಡಾರದಲ್ಲಿ ಇದನ್ನು ಇಡಬೇಕಾದಂಥ ಉದ್ದೇಶ ಏನಾಗಿತ್ತು ಅಂದ್ರೆ ಇದು ಕೂಡ ಮನುಷ್ಯನ ಆಲೋಚನೆ ಅಲ್ಲ, ದೇವರ ಒಂದು ಅಪ್ಪಣೆ ಆಗಿತ್ತು, ಆಜ್ಞೆ ಆಗಿತ್ತು. ಸೊ ಏನಂದ್ರೆ ಈ ನೀರು ಈಗ ನೋಡಿ, ನೀವು ಇಸ್ರಾಯೇಲರವರು ಆ ಜನಗಳು ಬಂದು ಆ ಯಜ್ಞಗಳನ್ನು ಅವರಿಗೆ ಸಮರ್ಪಿಸಿದ ಮೇಲೆ, ಅವರು ಬಲಿಯಾಗಿ ಅರ್ಪಿಸಿದ ಮೇಲೆ ಆ ಜನರು ಒಳಗಡೆ, ಕಾಮನ್ ಪೀಪಲ್ ಯಾರು ಒಳಗಡೆ ಈ ಪರಿಶುದ್ಧ ಸ್ಥಳ ಒಳಕ್ಕೆ ಹೋಗುವಂತಿಲ್ಲ, ಅನುಮತಿ ಇರಲಿಲ್ಲ. ಸೊ ಈಗ ಔಟರ್ ಕೋರ್ಟ್ ಅಂತೀವಿ, ಹೊರಾಂಗಣ ಮತ್ತು ಪರಿಶುದ್ಧ ಸ್ಥಳ, ಅತಿ ಪರಿಶುದ್ಧ ಸ್ಥಳ. ಸೊ ಈ ಪರಿಶುದ್ಧ ಸ್ಥಳದೊಳಗೆ ಅವ್ರು ಹೋಗೋದಕ್ಕೆ ಈ ಕಾಮನ್ ಪೀಪಲ್ಗೆ ಇಲ್ಲಿ ಬಂದು ಯಜ್ಞ ಅರ್ಪಿಸ್ತಾರೆ, ಅವರಿಗೆ ಅನುಮತಿ ಇರಲಿಲ್ಲ. ಆದ್ರೆ ಅವರ ಪರವಾಗಿ ಯಾವ ರಕ್ತದ ಒಳಗಡೆ ಆ ರಕ್ತವನ್ನ, ಆ ಕುರಿಯ ರಕ್ತವನ್ನ ಅಥವಾ ಪ್ರಾಣಿಯ ರಕ್ತವನ್ನ ತೆಗೆದುಕೊಂಡು ಅವರು ಪರಿಶುದ್ಧ ಸ್ಥಳಕ್ಕೆ ಒಳಗಡೆ ಹೋಗ್ಬೇಕಾಗಿತ್ತು. ಹೋಗಿ ಅವರು ಆ ರಕ್ತವನ್ನ ಪ್ರೋಕ್ಷಿಸಲಿ ಸೇವೆ ಮಾಡ್ತಾ ಇದ್ರು. ಸೊ ಈ ನೀರು ಯಾಕೆ ಇಡಲ್ಪಟ್ಟಿದ್ದೆಂಬುದಾಗಿ ನಾವು ಗಮನಿಸುವಾಗ, ಈ ಯಾಜಕರುಗಳು, ಆರೋನನು ಮತ್ತು ಅವನ ಮಕ್ಕಳು ಯಾಜಕರು, ಮಹಾಯಾಜಕನು ಒಳಗಡೆ ಹೋಗುವಾಗ ಏನ್ ಮಾಡ್ಬೇಕಾಗಿತ್ತು, ಈ ನೀರನ್ನು ತಕ್ಕೊಂಡು ಅವ್ರು ಏನ್ ಮಾಡ್ಬೇಕಾಗಿತ್ತು, ತಮ್ಮ ಕೈ ಕಾಲುಗಳನ್ನು ತೊಳೆದು ಶುದ್ಧಪಡಿಸಿಕೊಂಡು ಒಳಗಡೆ ಹೋಗ್ಬೇಕಾಗಿತ್ತು. ಇದು ದೇವರ ಅಪ್ಪಣೆ ಆಗಿತ್ತು.
ಒಂದು ವೇಳೆ ಅವರ ಅಪ್ಪಣೆನ ಮೀರಿ ಕೈಕಾಲು ತೊಳ್ಕೊಳ್ಳದೆ ಒಳಗಡೆ ಹೋಗಿ ಸೇವೆ ಮಾಡಿದ್ರೆ ಮರಣ ಕೂಡ ಸಂಭವಿಸೋದ ಸಾಧ್ಯತೆ ಇರುತ್ತೆ. ಸೊ ಅದಕ್ಕೋಸ್ಕರ ಅಂದ್ರೆ ಅರ್ಥ ಏನಂದ್ರೆ ಕೇಳಿಸ್ಕೊಳ್ರಿ, ನಮ್ಮ ದೇವರ ಗುಣಾತಿಶಯಗಳಲ್ಲಿ ಅತಿ ಶ್ರೇಷ್ಠವಾದ ಗುಣ ಯಾವುದು? ಆತನೇನಾಗಿದ್ದಾನೆ? ಪರಿಶುದ್ಧನು ಅಲ್ವಾ? ನಮ್ಮ ದೇವರೇನಾಗಿದ್ದಾನೆ? ಪರಿಶುದ್ಧನಾಗಿದ್ದಾನೆ. ಅದಕ್ಕೋಸ್ಕರ ದೇವವಾಕ್ಯ ಹೀಗೆ ಹೇಳ್ತದೆ, ಪರಿಶುದ್ಧತೆಯಲ್ಲಿ ಯಾರು ದೇವರನ್ನು ಕಾಣುವುದಿಲ್ಲ, ಮತ್ತು ನಾನು ಪರಿಶುದ್ಧನಾಗಿರುವುದಿಲ್ಲ, ನೀವು ಕೂಡ. ಸೊ ಅದಕ್ಕೆ ಈ ಆದಾಮ ಅವಳರ ಪಾಪ ಏನ್ ಮಾಡ್ತು? ನಮ್ಮನ್ನ ದೇವರಿಂದ ದೂರ ಮಾಡ್ತು. ಅವರಿಂದ ಆದಾಮ ಅವಳರ ಅವಿಧೇಯತೆಯಿಂದ ಅವರ ಪಾಪದ ನಿಮಿತ್ತವಾಗಿ ಎಲ್ಲಾ ಮಾನವರಲ್ಲಿ ಪಾಪ, ಶಾಪ, ಮರಣವು ವ್ಯಾಪಿಸಿತು, ದೇವರಿಂದ ದೂರವಾದ. ಆದ್ರೆ ಅಳವಡಿಕೆ ಅನೇಕ ಪ್ರಯತ್ನಗಳು, ಈ ರೀತಿಯಾದಂತ ಯಜ್ಞಗಳಿಂದ ಯಾವ ಪ್ರಯೋಜನ ಆಗಲಿಲ್ಲ. ಅದಕ್ಕೆ ಯೇಸು ಕ್ರಿಸ್ತ ಹೇಳ್ತಾನೆ, ಇಬ್ರಿಯ ಪತ್ರಿಕೆಯನ್ನು ನೋಡ್ತೀವಿ ನಾವು, ಯಜ್ಞಗಳಲ್ಲಿ ದೇವರೇ, ಯಜ್ಞಗಳಲ್ಲಿ ಸರ್ವಾಂಗ ಹೋಮಗಳಲ್ಲಿ ನೀನು ಸಂತೋಷಿಸಲಿಲ್ಲ, ಇಷ್ಟಪಡಲಿಲ್ಲ. ಯಾಕೆ ಇಷ್ಟಪಡಲಿಲ್ಲ? ಯಾಕಂದ್ರೆ ಪರಿಪೂರ್ಣವಾದ ಬಿಡುಗಡೆ ಇಲ್ಲ. ಮತ್ತೆ ಅಷ್ಟೇ ಅಲ್ಲ, ಅವರು ದೇವರ ಒಂದು ಪರಿಶುದ್ಧ ಸ್ಥಳಕ್ಕೆ ಅಥವಾ ದೇವರ ಸನ್ನಿಧಿಗೆ ಹೋಗ್ಲಿಕ್ಕೆ ಇದು ಸಾಧ್ಯ ಆಗ್ಲಿಲ್ಲ. ಆಗ್ತದ? ಎಷ್ಟು ದುಃಖಕರವಾದದ್ದು ದೇವರಿಂದ ದೂರ ಆದ್ಮೇಲೆ. ಸೊ ಹಾಗಾದ್ರೆ ಈ ಯಜ್ಞಗಳಿಂದ ಯಾವ ಪ್ರಯೋಜನ ಆಗಲಿಲ್ಲ. ಆದ್ರೆ ಅದಕ್ಕೆ ಹೇಳ್ತಾನೆ, ನೀನು ನನಗೆ ದೇಹವನ್ನು ಸಿದ್ಧ ಮಾಡಿಕೊಟ್ಟು ನನ್ನ ವಿಷಯವಾಗಿ ರಕ್ತದ ಸುರುಳಿ ಬರೆಯಲ್ಪಟ್ಟದೆ, ನಿನ್ನ ಚಿತ್ತವನ್ನು ನೆರವೇರಿಸುವುದಕ್ಕೆ ನಾನು ಬಂದಿದ್ದೇನೆ ಎಂಬುದಾಗಿ ಯೇಸು ಕ್ರಿಸ್ತನು ತಂದೆಯಾದ ದೇವರ ಚಿತ್ತಕ್ಕೆ ವಿಧೇಯನಾಗಿ, ಮತ್ತೆ ಅಷ್ಟೇ ಅಲ್ಲ, ಯೋಹನನ ಸುವಾರ್ತೆಯಲ್ಲಿ ಸ್ನಾನಿಕ ಯೋಹನ ಹೇಳ್ತಾನೆ, ಲೋಕದ ಪಾಪದ ನಿವಾರಣೆಗಾಗಿ ದೇವರು ನೇಮಿಸಿದ ಯಜ್ಞದ ಕುರಿ. ಸೊ ಯೇಸು ಕ್ರಿಸ್ತನು ಯಜ್ಞದ ಕುರಿಯಾಗಿ ಬಂದು ಒಂದೇ ಸೇರಿ ಆತನು ಶಿಲುಬೆ ಮೇಲೆ ತನ್ನನ್ನು ಸಂಪೂರ್ಣವಾಗಿ ಒಪ್ಪಿಸಿಕೊಡೋದ್ರ ಮೂಲಕ ಇಡೀ ಲೋಕಕ್ಕೆ ರಕ್ಷಣೆ ಉಂಟಾಯಿತು. ಇದು ಕೃಪೆ, ಇದು ದೇವರ ಮಹಾಕೃಪೆ. ಅದಕ್ಕೋಸ್ಕರ ದೇವರು ನಮ್ಮನ್ನ ಶುದ್ಧರನ್ನಾಗಿ, ಯೋಗ್ಯರನ್ನಾಗಿ, ನೀತಿವಂತರನ್ನಾಗಿ ಮಾಡುವುದಕ್ಕೆ ನಮ್ಮ ಸಾಮರ್ಥ್ಯದಿಂದ ಆಗಲಿ, ನಮ್ಮ ಸ್ವಪ್ರಯತ್ನ, ಸ್ವನೀತಿಯಿಂದಾಗಲಿ ಅಲ್ಲ, ಇದು ದೇವರ ವರವಾಗಿ ಕೊಡಲ್ಪಟ್ಟ ಯೇಸು ಕ್ರಿಸ್ತನ ಕೃಪೆಯಿಂದಲೇ, ತಂದೆಯಾದ ದೇವರ ಪ್ರೀತಿಯಿಂದಲೇ ನಮಗೆ ಈ ಒಂದು ನಮ್ಮನ್ನ ದೇವರ ಯೋಗ್ಯರನ್ನಾಗಿ ಮಾಡಿದ್ದಾನೆ. ಹಾಗಾದ್ರೆ ನಾವು ಆ ರೀತಿ ಕರೆಯಲ್ಪಟ್ಟ ಮೇಲೆ ನಾವು ಮತ್ತೆ ಬೇಕೆಂದು ಪಾಪ ಮಾಡಿ ನಾವು ಅಶುದ್ಧವಾಗಿ ನಡ್ಕೊಳ್ಳೋದ್ರಿಂದ ದೇವರಿಗೆ ನಾವು ಅವಮಾನವನ್ನು ಉಂಟು ಮಾಡ್ತೇವೆ. ಅದಕ್ಕೋಸ್ಕರ ಈ ನೀರು ಇದು ಬಂದ್ಬಿಟ್ಟು ಯಾವ ರೀತಿ ನಮ್ಮ ದೇಹವನ್ನ ಶುದ್ಧ ಮಾಡ್ಕೊಳ್ಳೋಕ್ಕೆ ಈ ನೀರನ್ನು ಉಪಯೋಗಿಸ್ತೀವಿ. ಆದ್ರೆ ನಮ್ಮ ಆತ್ಮಿಕ ಶುದ್ಧೀಕರಣಕ್ಕೆ, ನಮ್ಮ ಹೃದಯದ ಶುದ್ಧೀಕರಣಕ್ಕೆ ನೀರು ಯೂಸ್ ಆಗುತ್ತಾ? ಇಲ್ಲ. ಆದ್ರೆ ದೇವರ ವಾಕ್ಯ ಎಂಬ ನೀರು ಅಲ್ವಾ? ಅದಕ್ಕೆ ದೇವರ ವಾಕ್ಯದಲ್ಲಿ ನಾವು ಸ್ಪಷ್ಟವಾಗಿ ನೋಡ್ತೇವೆ ಅಂದ್ರೆ ವಾಕ್ಯ ನೀರಿಗೆ ಸೂಚನೆ ಆಗಿದೆ. ಸೊ ಅದಕ್ಕೋಸ್ಕರ ಈ ಮತ್ತು ಯೇಸು ಸ್ವಾಮಿ ಕೂಡ ಸಮಾನ ಸ್ತ್ರೀಯೊಟ್ಟಿಗೆ ಮಾತನಾಡುವಾಗ ಈ ನೀರನ್ನು ಕುಡಿದವರಿಗೆ ಮತ್ತೆ ನೀರಡಿಗಾಗ್ತದೆ, ಈ ನೀರನ್ನು ಕುಡಿದವರಿಗೆ, ನಾನು ಕೊಡುವ ನೀರನ್ನು ಕುಡಿದವನಿಗೆ ಎಂದಿಗೂ. ಅಂದ್ರೆ ಅರ್ಥ ಏನು? ದಾಹ ಆಗೋದೇ ಅಲ್ಲ, ಈ ನೀರಾಗ್ತದೆ. ಏನಂದ್ರೆ ಇವತ್ತು ಅನೇಕರಿಗೆ ಭಯ ಇದೆ, ಮರಣದ ಭಯ ಆಗಲಿ ಅಥವಾ ಮುಂದೆ ಏನು ನಮಗೆ ನಿರೀಕ್ಷೆ ಇಲ್ಲದಂತ ಈ ಲೋಕದಲ್ಲಿ ಅನೇಕರು ಅಲೆದಾಡ್ತಾ ಇದ್ದಾರೆ. ಹೇಗಾದ್ರೂ ನಾನು ಸ್ವರ್ಗಕ್ಕೆ ಹೋಗ್ಬೇಕು ಅನ್ನೋದಾಗಿ. ಸೊ ಯೇಸು ಕ್ರಿಸ್ತನ ನಾನೇ ಮಾರ್ಗ, ಸತ್ಯ, ಜೀವ ಅಂತ ಹೇಳಿದ ಮೇಲೆ ಈ ಸುವಾರ್ತೆ ಮೂಲಕ ಯೇಸು ಕ್ರಿಸ್ತನ ಒಬ್ಬ ವ್ಯಕ್ತಿ ಸ್ವೀಕರಿಸಿಕೊಂಡ್ರೆ ಇನ್ನು ಅವನ ಜೀವನದಲ್ಲಿ ಆತ್ಮಿಕವಾಗಿ ದಾಹ ಇಲ್ಲ, ಮುಗಿದಾಯ್ತಲ್ಲಿ ಅಲ್ವಾ? ಯಾವ ಯೇಸು ಕ್ರಿಸ್ತನ ನಮ್ಮ ಹೃದಯದಲ್ಲಿ ಬಂದು ನಿತ್ಯ ಜೀವನ ಕೊಟ್ಟು ಪರಿಪೂರ್ಣವಾದ ರಕ್ಷಣೆ ಹೊಂದಿದ ಮೇಲೆ ಇನ್ನು ನನಗೆ ಯೇಸು ಸಾಕು. ಅದಕ್ಕೆ ಒಂದು ಹಾಡು ಹೇಳ್ತೀವಲ್ಲ, ನೀ ಮಾತ್ರ ಸಾಕು ಅಲ್ವಾ? ನೀ ಮಾತ್ರ. ನಮ್ಮ ಜೀವನದಲ್ಲಿ ಯೇಸು ಸ್ವಾಮಿನ ನಾವು ಸ್ವೀಕಾರ ಮಾಡಿದ್ಮೇಲೆ, ನಮ್ಮ ರಕ್ಷಣೆ ಹೊಂದಿದ ಮೇಲೆ, ಅಂದ್ರೆ ನನ್ನ ಆತ್ಮಿಕ ದಾಹ ಇಷ್ಟು ವರ್ಷಗಳ ಕಾಲ ಹುಡುಕ್ತಾ ಇದ್ದೆ, ನಿಜವಾದ ದೇವರಲ್ಲಿ ನನಗೆ ಪರಲೋಕಕ್ಕೆ ಮಾರ್ಗ ಯಾವುದು, ಸತ್ಯ ಯಾವುದು, ಅನೇಕ ಗಲಿಬಿಲಿಗಳ ಮಧ್ಯದಲ್ಲಿ ಇದ್ದಂತ ನನಗೆ ಯೇಸು ಕ್ರಿಸ್ತನ ಮೂಲಕ ನನಗೆ ಎಂತಹ ದೊಡ್ಡ ರಕ್ಷಣೆ ಸಿಕ್ಕಿದೆ, ನಿತ್ಯ ಜೀವ ಸಿಕ್ಕಿದೆ. ಸೊ ಆ ಒಂದು ಅನುಭವ ಏನ್ ಮಾಡ್ತದೆ ಅಂದ್ರೆ, ಒಬ್ಬ ವ್ಯಕ್ತಿಗೆ, ಪಾಪಿಗೆ ಯೇಸು ಸ್ವಾಮಿನ ಪರಿಚಯ ಆದ ರಕ್ಷಣೆ ಹೊಂದಿದ ಮೇಲೆ ಅವನಂತಾನೆ ನನಗೆ ಯೇಸು ಸಾಕು. ಜಕ್ಕನಿಗೆ ಎಲ್ಲ ಇದ್ರು ಕೂಡ ಯಾವಾಗ ಯೇಸು ಕ್ರಿಸ್ತನು ಅವನು ನೋಡ್ಬೇಕೆಂದು ಆಸೆ ಪಟ್ಟಾಗ ಆ ಯೇಸು ಕ್ರಿಸ್ತನು ಅವನ ಆಸೆಯನ್ನು ತಿಳಿದವನಾಗಿ, ಜಕ್ಕನೆ ನಾ ಕಟ್ಟನ್ನು ಇಳಿದು ಬಾ, ನಾನು ಮನೆಗೆ ಹಿಡ್ಕೊಳ್ಬೇಕು. ಅವಾಗ ಒಂದು ವೇಳೆ ಅಲ್ಲಿ ಏನ್ ಸಂಭಾಷಣೆ ನಮ್ಗೆ ಗೊತ್ತಿಲ್ಲ. ನನ್ನ ಅನಿಸಿಕೆ ಏನಂದ್ರೆ, ನಿತ್ಯ ಜೀವನ ಬಗ್ಗೆ ಮತ್ತು ಪರಲೋಕದ ವಿಷಯದಲ್ಲಿ, ದೇವರಾಜ್ಯದ ಸುವಾರ್ತೆ ವಿಷಯದಲ್ಲಿ ಹೇಳಿದಾಗ ಅವನ ಅಲ್ಲಿಗೆ ಒಂದು ತೀರ್ಮಾನ ಮಾಡ್ಕೊಂಡ, ನನಗೆ ಯಾವ ಐಶ್ವರ್ಯ ಬೇಡ, ನೀನ್ ಸಾಕು. ಇನ್ನು ನನ್ನ ದಾಹ ನೀಗಿತ್ತು. ಸ್ಪಿರಿಚುವಲ್ ಥರ್ಸ್ಟ್ ಎಲ್ರಿಗೂ ಇರಬೇಕು. ಆ ಥರ್ಸ್ಟಿಂದ ಬಿಡುಗಡೆ ಹೊಂದಬೇಕು. ಯಾಕಂದ್ರೆ ಪ್ರಿಯರೇ,
ಇವತ್ತು ನಾನು ಹೇಳ್ತೀನಿ, ಈ ಲೋಕದಲ್ಲಿ ಯೇಸು ಸ್ವಾಮಿನ ಸ್ವೀಕರಿಸಿದ ಪ್ರತಿಯೊಬ್ಬ ವ್ಯಕ್ತಿಗೆ ಕಂಟೆಂಟ್ ಇರ್ತದೆ. ಆ ಕಂಟೆಂಟ್ ಈ ಜಗತ್ತಿನಲ್ಲಿ ಯಾರು ಕೊಡಕ್ಕೆ ಸಾಧ್ಯ? ಸಂತೃಪ್ತಿ ಯೇಸು ಕ್ರಿಸ್ತನ ಮೂಲಕ. ಅದಕ್ಕೋಸ್ಕರ ನಾವು ಕೂಡ ಪರಿಶುದ್ಧರಾಗಿ ಜೀವಿಸುವಂತ ಒಂದು ಜೀವಿತನ ಮಾಡಬೇಕು. ಅದಕ್ಕೋಸ್ಕರ ಈ ನೀರಿನ ಅದಕ್ಕೆ ಸೂಚಿತವಾಗಿದೆ. ಸರಿ, ಇವಾಗ ನೆಕ್ಸ್ಟ್ ಒಳಗಡೆ ಹೋಗೋಕ್ ಮುಂಚೆ ಎಷ್ಟು ಕಂಬಗಳಿದೆ ಅಲ್ಲಿ? ಪ್ರತಿಯೊಂದಕ್ಕೂ ಒಂದೊಂದು ಅರ್ಥ ಇದೆ. ಈ ಎಷ್ಟು ಕಂಬಗಳಿದೆ? 5 ಕಂಬ. ಈ 5 ಕಂಬಗಳು ಕೂಡ ಯಾವುದಕ್ಕೆ ಸೂಚನೆ ಆಗಿದೆ ಅಂದ್ರೆ, ಹೊಸ ಒಡಂಬಡಿಕೆಯಲ್ಲಿ ಸುವಾರ್ಥ ಭಾಗ ಇದೆ, ಪತ್ರಿಕೆ ಭಾಗ ಇದೆ, ಮತ್ತು ಅಪೊಸ್ತಲರ ಕೃತ್ಯಗಳಿದೆ, ಮತ್ತು ಕೊನೆಯದಾಗಿ ರೆವಲೇಷನ್, ಇದು ಪ್ರಕಟಣೆ. ಸರಿ, ಇದರಲ್ಲಿ ನಾನು ಕೇಳ್ತೀನಿ, ಸುವಾರ್ತೆ ಯಾರಿಗೆ ಬರೆಯಲ್ಪಟ್ಟಿದೆ? ಸುವಾರ್ತೆ ಯಾರಿಗೆ ಬರೆಯಲ್ಪಟ್ಟಿದೆ? ಯಾರು ಹೇಳ್ತೀರಾ? ಎಲ್ಲರಿಗಂದ್ರೆ ಕ್ರೈಸ್ತರೆಲ್ಲರಿಗ? ಇಡೀ ಲೋಕಕ್ಕೆ ಅಲ್ವಾ? ರಕ್ಷಣೆ ಸುವಾರ್ತೆ ಯೇಸು ಕ್ರಿಸ್ತ ಲೋಕದ ಮೇಲೆ, ಕ್ರೈಸ್ತರ ಮೇಲೆ ಅಂತಿದ್ಯಾ? ಲೋಕದ ಮೇಲೆ ಎಷ್ಟೋ ಪ್ರೀತಿ ನಡು ತನ್ನ ಒಬ್ಬನೇ ಮಗನನ್ನು ಕೊಟ್ಟನು, ಆತನು ಒಬ್ಬನಾದ್ರೂ ನಾಶವಾಗದೆ ಎಲ್ಲರೂ ನಿತ್ಯಜನು ಪಡೆಬೇಕಿರುವಾಗ. ಅಂದ್ರೆ ಯೇಸ್ವಾಮಿ ಕೂಡ ಅದೇ ಹೇಳ್ತಾರೆ. ಅದು ಪುನರುತ್ಥಾನ ಆದ್ಮೇಲೆ ತನ್ನ ಶಿಷ್ಯರಿಗೆ ಕಾಣಿಸಿಕೊಂಡವನಾಗಿ 28ನೇ ಅಧ್ಯಾಯ ಮತ್ತಾಯನ ಸುವಾರ್ತೆ ಹೀಗೆ ನೋಡ್ತೀವಿ, ಹೋಗಿರಿ ಲೋಕದ ಕಟ್ಟ ಕಡೆವರೆಗೆ ಸುವಾರ್ತೆ ಸಾರಿ. ಸುವಾರ್ತೆ, ಗಾಸ್ಪಲ್ ಇಸ್ ಟು ಆಲ್ ಮ್ಯಾನ್ ಕೈಂಡ್ ಅಂತ, ಇಡೀ ಲೋಕಕ್ಕೆ ಸುವಾರ್ತೆ ಸಾರುವಂಥದ್ದು. ಆಯ್ತಾ? ಸೊ ಹಾಗಾದ್ರೆ ದೇವರು ಸಿದ್ಧಪಡಿಸುವಂತಹ ರಕ್ಷಣೆ, ನಿತ್ಯ ಜೀವ, ಪರಲೋಕ ರಾಜ್ಯ, ಇವೆಲ್ಲವುಗಳ ಕುರಿತಾದಂತಹ ಸುವಾರ್ತೆಯನ್ನ ಇಡೀ ಲೋಕಕ್ಕೆ ಸಾರುವಂತದ್ದಾಗಿದೆ. ಮತ್ತಾಯ, ಮಾರ್ಕ, ಲೋಕ ಅಲ್ವಾ, ಮತ್ತು ಯೋಹಾನ. ಸರಿ, ಹಾಗಾದ್ರೆ ನೆಕ್ಸ್ಟ್ ಅಪೊಸ್ತಲರ ಕೃತ್ಯ. ಅದು ಏನ್ ನೋಡ್ತದಂದ್ರೆ, ಸಭೆಯ ಮೊದಲನೇ ಆದಿ ಸಭೆಯಲ್ಲಿ ಪವಿತ್ರಾತ್ಮನ ಅಭಿಷೇಕ, ಅಪೊಸ್ತಲರು ಅಭಿಷೇಕ ಹೊಂದಿದ್ದು, ಮತ್ತು ಪವಿತ್ರಾತ್ಮನ ಬಂದ ಮೇಲೆ ಅಲ್ಲಿ ಧೈರ್ಯವಾಗಿ ಅವರು ಯೇಸು ಕ್ರಿಸ್ತನ ಮರಣ, ಹೊಂದಿಕೆ, ಪುನರುತ್ಥಾನದ ಕುರಿತಾದಂತಹ ಸಾಕ್ಷಿಯನ್ನು ಹೇಳುತ್ತಾ, ಮತ್ತು ಅಲ್ಲ ಸಭೆಗಳು ಪ್ರಾರಂಭವಾಯಿತು, ಮತ್ತು ಸಭೆಗಳು ಪ್ರಾರಂಭ, ಮತ್ತು ಕ್ರೈಸ್ತರನ ಹೆಸರು ಮೊದಲು ಬಂದಿದ್ದು ಅನೇಕ ಇನ್ಫಾರ್ಮೇಶನ್ ಇದೆ, ಅದೆಲ್ಲ ನಾವು ಹೇಳ್ಕೊಳ್ಳೋಕೆ. ಆಮೇಲೆ ರಕ್ತ ಸಾಕ್ಷಿಗಳು ಅಪೊಸ್ತಲರ ಕೃತ್ಯದಲ್ಲಿ ಮೊದಲ ರಕ್ತ ಸಾಕ್ಷಿ ಯಾರು? ಸ್ಟೆಫನ್. ಯಾವ್ದನ್ನ ಹೊಡೆಯಲ್ಪಟ್ಟ ಅಲ್ವಾ? ಸೊ ಇವೆಲ್ಲ ಬಂದ್ಬಿಟ್ಟು, ಆಮೇಲೆ ಸಭೆ ಸ್ಥಾಪನೆಗಳು, ಆಮೇಲೆ ಮುಂದೆ ನಾವು ನೋಡುವಾಗ ಅನೇಕ ಅಪೊಸ್ತಲರ ಕೈಯಲ್ಲಿ ಅನೇಕ ಅದ್ಭುತ ಕಾರ್ಯಗಳು, ಇವೆಲ್ಲ ಬಂದ್ಬಿಟ್ಟು ನಾವು ಅಪೊಸ್ತಲರ ಕೃತ್ಯದಲ್ಲಿ ನಾವು ನೋಡ್ತೇವೆ. ಅದಾದ್ಮೇಲೆ ಯಾವುದು? ರೋಮಾಪುರದ ಪತ್ರಿಕೆಯಿಂದ ಯೂದನವರೆಗೂ 21 ಪತ್ರಿಕೆಗಳಿದೆ. 21 ಪತ್ರಿಕೆಗಳು. ಈ 21 ಪತ್ರಿಕೆಗಳನ್ನು ಬರೆದಂತ ಬರಹಗಾರರನ್ನು ಸೂಚಿಸುವಂತೆ ಈ 5 ಕಂಬಗಳನ್ನ ನಾವು ಹೇಳ್ತೇವೆ. ಪೌಲ, ಪೇತ್ರ, ಯಾಕೋಬ, ಯೋಹನ ಮತ್ತು ಯೂದ. ಅರ್ಥ ಆಯ್ತಾ? ಪತ್ರಿಕೆಗಳು ಪೌಲ, ಪೇತ್ರ, ಯಾಕೋಬ, ಯೋಹನ ಮತ್ತು ಯೂದ. ಸರಿ, ಈ ಪತ್ರಿಕೆಗಳು ಬರೆದಂತ 5 ಬರಹಗಾರನ್ನು ಸೂಚಿಸುವಂತದ್ದಾಗಿದೆ. ಸರಿ, ನಾನೇನು ಹೇಳ್ದಾವಾಗಲೇ ಸುವಾರ್ತೆ ಎಲ್ಲರಿಗೂ ಬರೆಯಲ್ಪಟ್ಟಿದೆ. ಪತ್ರಿಕೆಗಳು ಯಾರಿಗೆ ಬರೆಯಲ್ಪಟ್ಟಿದೆ? ಅಲ್ಲಿ ಹೆಡ್ಡಿಂಗ್ ಇರ್ತದೆ, ರೋಮಾಪುರದವರಿಗೆ ಪತ್ರಿಕೆ, ಆಮೇಲೆ ಎಫೆಸ ಸಭೆಗೆ, ಅಲ್ಲ ಎಫೆಸ ಸಭೆಗಳಿಗೆ, ಕೊರಿಂಥ ಸಭೆಗೆ. ಅಂದ್ರೆ ಪತ್ರಿಕೆಗಳು ಈ ಕ್ರೈಸ್ತರು ಒಂದು ಅಭ್ಯಾಸ ಏನಂದ್ರೆ, ಬರೀ ಕೀರ್ತನೆ ಓದ್ತಾರೆ, ಇಲ್ಲ ಅದೇ ಜ್ಞಾನೋಕ್ತಿಗಳು ಸಾಕಷ್ಟೇ ಅಲ್ವಾ? ಸೊ ಹಾಗಾದ್ರೆ ಪತ್ರಿಕೆಗಳು ಯಾರಿಗೆ ಬರೆಯಲ್ಪಟ್ಟಿದೆ? ಸಭೆಗೆ ಬರೆಯಲ್ಪಟ್ಟಿದೆ. ಅಂದ್ರೆ ಒಬ್ಬ ವಿಶ್ವಾಸಿ ರಕ್ಷಣೆ ಹೊಂದಿದ ಮೇಲೆ, ಯೇಸು ಕ್ರಿಸ್ತ ಸ್ವಂತ ರಕ್ಷಣೆ ಅಂಗೀಕರಿಸಿದ ಮೇಲೆ ನಮ್ಮ ನಡತೆ, ನಮ್ಮ ಸ್ವಭಾವ, ನಮ್ಮ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಾವು ಯಾವ ರೀತಿ ನಡ್ಕೊಳ್ಬೇಕು, ಮತ್ತು ನಾವು ದೇವರನ್ನ ಯಾವ ರೀತಿ ಮಹಿಮೆ ಪಡಿಸ್ಬೇಕು. ದೇವರು ಉದ್ದೇಶವಾಗಿ ನಮ್ಮನ್ನು ಇಟ್ಟಿದ್ದಾನೆ. ಓನ್ಲಿ ಗಾಡ್ ಹಸ್ ಕಮ್ ಹಿಯರ್ ಟು ಗ್ಲೋರಿಫೈ ಹಿಮ್. ಯಾಕೆ? ದೇವರು ನಮ್ಮನ್ನ ಕಳೆದುಕೊಂಡ ಮಹಿಮೆಯನ್ನ ತನ್ನ ಮಗನ ಮೂಲಕ ಆ ಮಹಿಮೆಗೆ ಸೇರಿಸೋದು ದೇವರಿಗೋಸ್ಕರ ನಾವು ಜೀವಿಸಿ, ಯಾವ ದೇವರು ನಾವು ಕಳೆದುಕೊಂಡ ಮಹಿಮೆಯನ್ನು ಮತ್ತೆ ನಮಗೆ ಕೊಟ್ಟ ಆ ದೇವರನ್ನ ಮಹಿಮೆ ಪಡಿಸುವಂತ ತೀರ್ಮಾನದಲ್ಲಿ ನಾವು ಲೋಕದಲ್ಲಿ ಜೀವಿಸುವಂತರಾಗಬೇಕು. ಅರ್ಥ ಆಗ್ತದ? ಅದಕ್ಕೋಸ್ಕರ ಅಪೊಸ್ತಲರಾದ ಪೌಲನು ರೋಮಾಪುರದ ಪತ್ರಿಕೆ 12ನೇ ಅಧ್ಯಾಯದಲ್ಲಿ ಹೀಗೆ ಹೇಳ್ತಾನೆ ಅಂದ್ರೆ, ಆದ್ರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೆಂದ್ರೆ, ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಸಜೀವ ಯಜ್ಞವಾಗಿ ಸಮರ್ಪಿಸಿರಿ. ಇದೇ ವಿವೇಕಪೂರ್ವಕದ ಆರಾಧನೆ ಮಾಡ್ತೀವಿ ನಾವು. ಬರೀ ಆರಾಧನೆಯಲ್ಲಿ ನಾವು ದೇವರನ್ನ ಮಹಿಮೆ ಪಡಿಸಕ್ಕಾಗೋದಿಲ್ಲ.
ಆರಾಧನೆಯಿಂದಲೂ ನಮ್ಮ ವೈಯಕ್ತಿಕವಾದ ಪ್ರಾಯೋಗಿಕವಾದ ಜೀವಿತ ನಾವು ದೇವರಿಗಾಗಿ ಉತ್ತಮ ಸಾಕ್ಷಿಯಾಗಿ ಜೀವಿಸುವಂಥದ್ದು ಅದು ಬಹಳ ಪ್ರಾಮುಖ್ಯವಾದದ್ದು. ಸೊ ಅದಕ್ಕೆ ಕ್ರೈಸ್ತ ನಡವಳಿಕೆ, ಕುಟುಂಬ ಅಂದ್ರೆ ಏನು, ಗಂಡ ಹೆಂಡತಿಯ ಸಂಬಂಧ, ತಂದೆ ತಾಯಿ ಮಕ್ಕಳು ಹೇಗೆ ಸಾಕಬೇಕು, ಮತ್ತು ಸಭೆಗಳಲ್ಲಿ ಯಾವ ರೀತಿ ನಾವು ಯಾವ ರೀತಿ ಪ್ರೀತಿಯಲ್ಲಿ ಇರಬೇಕು, ಒಬ್ಬರನ್ನೊಬ್ಬರು ಕ್ಷಮಿಸುವಂಥದ್ದು. ಇವತ್ತು ಸಭೆಗಳಲ್ಲಿ ಏನಿದೆ, ಅನೇಕ ಸಮಸ್ಯೆಗಳಿದೆ, ಸ್ವಾರ್ಥ, ಇವೆಲ್ಲ ಬಿಡ್ಬೇಕು. ಯಾಕೆ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ನಿಸ್ವಾರ್ಥನಾಗಿ ಆತನು ಜೀವಿಸ್ತಾರೆ. ಅದಕ್ಕೋಸ್ಕರ ಪತ್ರಿಕೆಗಳನ್ನ ಓದುವಂತ ಅಭ್ಯಾಸ ಮತ್ತು ಅಷ್ಟೇ ಅಲ್ಲ, ಕಮ್ಯುನಿಯನ್ ಅಂತ ನೋಡ್ತೀವಿ. ಕರ್ತನ ಮೇಜಿಗೆ ಯಾವ ರೀತಿ ಪ್ರಿಪೇರ್ ಆಗಬೇಕು ಬಹಳ ಚೆನ್ನಾಗಿ ಅಪೊಸ್ತಲನಾದ ಪೌಲನು ಫಸ್ಟ್ ಕೊರಿಂಥಿಯನ್ಸ್ ಅಲ್ಲಿ 11ನೇ ಅಧ್ಯಾಯದಲ್ಲಿ ಬರೀತಾನೆ. ಯಾವನಾದ್ರೂ ಇದನ್ನು ಅಯೋಗ್ಯವಾಗಿ ತಿಂದ್ರೆ ಯಾರು ದ್ರೋಹ ಮಾಡ್ದಂಗಾಗ್ತದೆ? ಸಭೆಗಲ್ಲ, ದೇವರಿಗೆ ಅಲ್ವಾ? ಯೇಸು ಕ್ರಿಸ್ತ ದೇಹಕ್ಕೂ ರಕ್ತಕ್ಕೂ ನಾವು ದ್ರೋಹ ಮಾಡೋಕ್ಕಾಗ್ತದೆ. ಸೊ ಅದಕ್ಕೋಸ್ಕರ ಪ್ರತಿಯೊಬ್ಬರು ನಾನು ಅಂದ್ರೆ ಸಭೆಗಳಲ್ಲಿ ಒಂದು ಶಿಸ್ತು, ಕ್ರಮ ಇರಬೇಕು. ಇವೆಲ್ಲವುಗಳನ್ನ ನಮಗೆ ತಿಳಿಸುವಂಥದ್ದು ಪತ್ರಿಕೆಗಳು. ಅದಕ್ಕೋಸ್ಕರ ನಿಮ್ಮಲ್ಲಿ ಕರ್ತನಲ್ಲಿ ನಾನು ರಿಕ್ವೆಸ್ಟ್ ಮಾಡ್ಕೊಳ್ತೇನೆ, ನೀವು ಬೈಬಲ್ ಓದುವಾಗ ಈ ಪತ್ರಿಕೆಗಳನ್ನು ಓದ್ರಿ. ಅದು ನಮ್ಮನ್ನು ಎಚ್ಚರಿಸ್ತದೆ, ನಮ್ಮನ್ನು ಉತ್ತೇಜನ ಪಡಿಸ್ತದೆ, ಮತ್ತು ನಾವು ಯಾವ ರೀತಿ ಈ ಲೋಕದಲ್ಲಿ ಜೀವಿಸಬೇಕೆಂಬುದಾಗಿ, ಮತ್ತು ಹೇಗೆ ನಾವು ಕ್ರಿಸ್ತನ ಮರಣಕ್ಕಾಗಿ ನಮ್ಮನ್ನು ಸಿದ್ಧಪಡಿಸಿಕೊಳ್ಬೇಕು, ಇವೆಲ್ಲವುಗಳ ವಿವರಣೆಯನ್ನ ನಮಗೆ ತಿಳಿಸುವಂಥದ್ದಾಗಿದೆ. ಅದಕ್ಕೋಸ್ಕರ ಪತ್ರಿಕೆಗಳನ್ನು ಓದುವಂಥದ್ದು ಒಳ್ಳೆ ಅಭ್ಯಾಸವಾಗಿದೆ. ಅದಕ್ಕೋಸ್ಕರ ನಾವು ಈ ಒಂದು ಕನ್ನಡ ವಿಷಯದಲ್ಲಿ ಕೂಡ ಪತ್ರಿಕೆ ಬರೆದಂಥ ವಿಷಯಗಳನ್ನು ನಾವು ಹೇಳಿದೆ. ಈಗ ನೀವು ಒಳಗಡೆ ಹೋದಾಗ ನಿಮಗೆ ಕಲರ್ ಬಗ್ಗೆ ಹೇಳಿದಾರಲ್ಲ, ಓಕೆ, ಈಗ ಒಳಗಡೆ ಹೋದಾಗ ನಿಮಗೆ ಇನ್ನಷ್ಟು ಬೇರೆ ಬೇರೆ ಸಂಗತಿಗಳು ನಿಮಗೆ ಒಳಗಡೆ ನಿಮಗೆ ತಿಳಿಸುವಂತೆ ನಮ್ಮಲ್ಲಿ ಸಹೋದರಿದ್ದಾರೆ. ಒಳಗೋಗಿ ಈ ಕಡೆ ನೋಡಿ.